ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ತುಂಬು ಹೃದಯದ ಸ್ವಾಗತವನ್ನ ಕೋರ್ತೀನಿ. ಪರಿಶ್ರಮ ನವೋದಯ ತರಬೇತಿ ಕೇಂದ್ರ ಹಾಗೂ ಸರಸ್ವತಿ ಶಾಲೆಗೆ ತಮಗೆಲ್ಲರಿಗೂ ಸ್ವಾಗತವನ್ನ ಕೋರುತ್ತಾ, ಇವತ್ತಿನ ದಿನ ನಾವು ಪರಿಶ್ರಮ ನವೋದಯ ಹಾಗೂ ಮುರಾರ್ಜಿ ತರಬೇತಿ ಕೇಂದ್ರದ ವತಿಯಿಂದ ಮುರಾರ್ಜಿ ಚಾಂಪಿಯನ್ ಎಂಬ ಪುಸ್ತಕವನ್ನ ಬಿಡುಗಡೆ ಮಾಡಿ. ಪುಸ್ತಕ ಅನ್ನೋಕ್ಕಿಂತನೂ ಇಲ್ಲಿ ಪ್ರಶ್ನೆ ಪತ್ರಿಕೆಗಳ ಮಾಲಿಕೆ ಇದೆ. 50 ಪ್ರಶ್ನೆ ಪತ್ರಿಕೆಗಳ ಮಾದರಿ ಪ್ರಶ್ನೆ ಪತ್ರಿಕೆಗಳು ಇಲ್ಲಿ ನಿಮಗೆ ತುಂಬಾ ಉಪಯುಕ್ತವಾಗಿದೆ. ಇಲ್ಲಿ ಮುರಾರ್ಜಿ, ಆದರ್ಶ, ಕಿತ್ತೂರು ರಾಣಿ ಚೆನ್ನಮ್ಮ, ಅಲ್ಪಸಂಖ್ಯಾತರ ಮುರಾರ್ಜಿ, ಆಳ್ವಾಸ್, ಈ ಎಲ್ಲ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾದಂತಹ ಇದೊಂದು ಪುಸ್ತಕ. 50 ಪ್ರಶ್ನೆ ಪತ್ರಿಕೆಗಳ ಮಾಲಿಕೆ ಇದಾಗಿರುತ್ತದೆ. ಇದನ್ನ ನೀವು ಖರೀದಿ ಮಾಡಿದ್ದೇ ಆದಲ್ಲಿ ತುಂಬಾ ಅತಿ ಹೆಚ್ಚು ಅಂಕಗಳನ್ನ ಗಳಿಸುವ ಮೂಲಕ ಈ ಎಲ್ಲ ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣರಾಗುವುದರಲ್ಲಿ ಯಾವುದೇ ಸಂದೇಹ ಇಲ್ಲ ಅಂತ ಹೇಳುತ್ತಾ, ಈ ಪುಸ್ತಕವನ್ನ ನೀವು ಖರೀದಿ ಮಾಡಬೇಕಾದ್ರೆ ಕೆಳಗೆ ಕಾಣ್ತಕ್ಕಂತಹ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಈ ಕಾಂಟ್ಯಾಕ್ಟ್ ಮಾಡಿ ಈ ಪುಸ್ತಕವನ್ನು ನೀವು ಖರೀದಿ ಮಾಡಬಹುದು ಎಂದು ಹೇಳುತ್ತಾ, ಇವತ್ತಿನ ದಿನ ನಾವು ಇಂಗ್ಲಿಷ್ ವಿಷಯದ 2ನೇ ಪ್ರಶ್ನೆ ಪತ್ರಿಕೆಯನ್ನ ಚರ್ಚೆ ಮಾಡುವಂತ ಸಮಯ. 1ನೇ ಪ್ರಶ್ನೆ ಪತ್ರಿಕೆ ಹಿಂದಿನ ಕ್ಲಾಸ್ ನಲ್ಲಿ ಮುಗಿದು ಹೋಗಿದೆ. ಇವಾಗ 2ನೇ ಪ್ರಶ್ನೆ ಪತ್ರಿಕೆಯನ್ನ ನೋಡುವಂತ ಸಮಯ ಇದೆ. ಇಲ್ಲಿ ಮುರಾರ್ಜಿ, ಆಳ್ವಾಸ್, ಈ ನವೋದಯ ಎಲ್ಲ ಕೋಚಿಂಗ್, ಈ ಎಲ್ಲ ಪರೀಕ್ಷೆಗಳಿಗೆ ಉಪಯುಕ್ತವಾದಂತಹ ನಾವು ಮಾಹಿತಿಯನ್ನ ಕೊಡ್ತಿರ್ತೇವೆ. ಅದೇ ರೀತಿ ಪ್ರಶ್ನೆ ಪತ್ರಿಕೆಗಳನ್ನ ಬಿಡಿಸ್ತಿರ್ತೇವೆ. ಇವುಗಳನ್ನೆಲ್ಲ ಸಾಧ್ಯವಾದಷ್ಟು ನೋಟ್ ಮಾಡಿ ಇಟ್ಟುಕೊಂಡು ಬರೆದು ಪ್ರಾಕ್ಟೀಸ್ ಮಾಡಿದ್ರೆ ನೀವು ಎಕ್ಸಾಮ್ ನಲ್ಲಿ ತುಂಬಾ ಅಂಕಗಳನ್ನ ಗಳಿಸಬಹುದು ಅಂತ ಹೇಳಿ ನಾವು ಹೇಳ್ತೇವೆ. ಇವತ್ತಿನ ದಿನ ಇಂಗ್ಲಿಷ್ ವಿಷಯದ ಬಗ್ಗೆ ನಾವು ಚರ್ಚೆಯನ್ನು ಮಾಡುವ ಸಮಯ. ನನ್ನ ಹೆಸರು ಈರಪ್ಪ ಕಮತ್. ಇವಾಗ ಇಂಗ್ಲಿಷ್ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡೋಣ. ಮೊದಲನೇ ಪ್ರಶ್ನೆ ಬಂದ್ಬಿಟ್ಟು ಇಲ್ಲಿದೆ ನೋಡಿ. ಮೊಬೈಲ್ ಪ್ಲೂರಲ್ ಫ್ರಾಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಇಲ್ಲಿ ಕೇಳಿದಂತಹ ಪ್ರಶ್ನೆ ತುಂಬಾ ಸರಳವಾದಂತಹ ಪ್ರಶ್ನೆ. ವಿದ್ಯಾರ್ಥಿಗಳೇ, ತುಂಬಾ ಸರಳವಾಗಿ ನೀವು ಉತ್ತರವನ್ನ ಮಾಡಬಹುದು. ಮೊಬೈಲ್ ಅನ್ನೋ ವರ್ಡ್ ನಾವು ಏನ್ ಕೇಳಿದಾರ್ರಿ, ಪ್ಲೂರಲ್ ಫಾರ್ಮ್ ಅನ್ನ ಕೊಡಿ. ಪ್ಲೂರಲ್ ಫಾರ್ಮ್ ಅಂತಂದ್ರೆ ಬಹುವಚನ, ಸಿಂಗುಲರ್, ಪ್ಲೂರಲ್, ನಂಬರ್ಸ್ ನಿಮಗೆಲ್ಲ ಗೊತ್ತಿರುತ್ತೆ. ಸಿಂಗುಲರ್ ಮೀನ್ಸ್ ಸಿಂಗುಲರ್, ಪ್ಲೂರಲ್ ಸಿಂಗುಲರ್ ಮೀನ್ಸ್ ಏಕವಚನ, ಬಹುವಚನ, ಏಕವಚನ ಮತ್ತು ಬಹುವಚನ. ಅವರು ಕೇಳಿದಂತಹ ಪ್ರಶ್ನೆ ಏನಿದೆ ನೋಡಿ, ಮೊಬೈಲ್ ಪ್ಲೂರಲ್ ಫಾರ್ಮ್ ಆಫ್ ದ ಅಂಡರ್ಲೈನ್ಡ್ ವರ್ಡ್ ಈಸ್. ಆ ಮೊಬೈಲ್ ಅನ್ನೋ ಒಂದು ವರ್ಡಿನ ಪ್ಲೂರಲ್ ಫಾರ್ಮ್ ಅನ್ನ ಕೊಡಿ ಅಂತ ಹೇಳಿದ್ದಾರೆ. ಪ್ಲೂರಲ್ ಫಾರ್ಮ್ ಅಂತಂದ್ರೆ ಇಲ್ಲಿ ಕೊಟ್ಟಂತಹ 4 ಆಪ್ಷನ್ಗಳಿದ್ದೇವೆ. ಮೊಬೈಲ್ಸು, ಮೊಬಿಲಿಸ್ಸು, ಮೊಬಿಲು. ಇಲ್ಲಿ ಬಹಳ ಒಂದು ಈಸಿ ಅಂತ ಪ್ರಶ್ನೆ. ಯಾವ ಒಂದು ಸಿಂಗ್ಯುಲರ್ ವರ್ಡ್ಗಳು ಎಲ್ ದಿಂದ ಕೊನೆಗೊಳ್ಳುತ್ತವೆಯೋ, ಎಕ್ಸಾಂಪಲ್ ಮೊಬೈಲ್, ಈ ಮೊಬೈಲ್ ಕೊನೆಗೊಳ್ಳುತ್ತವೆಯೋ, ಎಲ್ ಮತ್ತು ಇ ಇಂದ ಕೊನೆಗೊಳ್ಳುತ್ತವೆಯೋ, ಆ ಒಂದು ಸಿಂಗ್ಯುಲರ್ ವರ್ಡ್ ಗಳಿಗೆ ನಾವು ಎಸ್, ಇ ಎಸ್ ಅಥವಾ ಎಸ್ ಪ್ರತಿ ಜಸ್ಟ್ ಎಸ್. ಅಲ್ಲಿ ಕೊಟ್ಟಂತಹ ಪ್ರಶ್ನೆ ಏನಿದ್ರೆ ಮೊಬೈಲ್ ಓನ್ಲಿ ಎಲ್, ಇ ಇಂದ ಕೊನೆಗೊಳ್ಳುವಂತಹ ಪ್ರಶ್ನೆಗಳಿಗೆ ನಾವು ವರ್ಡ್ಸ್ ಗಳಿಗೆ ನಾವು ಎಸ್ ಇಂದ ಏನ್ ಮಾಡ್ಬೇಕು, ಪ್ಲೂರಲ್ ಫಾರ್ಮ್ ಅನ್ನ ಮಾಡಿ ಅದನ್ನ ನಾವು ಉತ್ತರವನ್ನಾಗಿ ನೋಡೋಣ. ಇಲ್ಲಿ ಯಾವ್ದಿದೆ, ಎಸ್, ಓನ್ಲಿ ಎಸ್. ಮೊಬೈಲ್ಸ್ ಇದೆಯಾ, ಇದು ಅಲ್ಲ. ನೆಕ್ಸ್ಟ್ ಮೊಬೈಲ್ಸ್, ಸರಿಯಾದ ಉತ್ತರ ಮೊಬೈಲ್ಸ್ ಆಗುತ್ತೆ, ಆಪ್ಷನ್ ಬಿ ಆಗುತ್ತೆ. ಅದೇ ರೀತಿ ಆಪ್ಷನ್ ಸಿ, ಇದು ಬರೋದಿಲ್ಲ, ಇದು ಬರೋದಿಲ್ಲ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ MOBILES, ಆಪ್ಷನ್ ಬಿ ಇಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್. ದ ಟೀಚರ್ ಶೋಸ್ ಅಸ್ ಫನ್ನಿ ಪಿಕ್ಚರ್ಸ್. ಚೂಸ್ ದ ಕರೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ಸಾರಿ, ಇಲ್ಲಿ ಶೋಸ್ ಅನ್ನೋ ವರ್ಡ್ಗೆ ಅಂಡರ್ಲೈನ್ ಆಗ್ಬೇಕು. ಶೋಸ್, ದ ಟೀಚರ್ ಶೋಸ್ ಅಸ್ ಫನ್ನಿ ಪಿಕ್ಚರ್ಸ್. ಈ ಕೊಟ್ಟಂತಹ ಒಂದು ಸೆಂಟೆನ್ಸ್ ಅನ್ನ ಮೊದಲು ನಾವೇನ್ ಮಾಡ್ಬೇಕ್ರಿ, ಅರ್ಥವನ್ನ ಮಾಡಿಕೊಳ್ಳಬೇಕು. ಕೊಟ್ಟಂತಹ ಒಂದು ಸೆಂಟೆನ್ಸ್ ಏನಿರುತ್ತಲ್ಲ ಅದನ್ನ ಅರ್ಥ ಮಾಡಿಕೊಂಡು ಆ ನಂತರ ಅಲ್ಲಿ ಕೊಟ್ಟಂತ ಏನ್ ಕೊಟ್ಟಿದ್ದಾನ್ರಿ, ಚೂಸ್ ದ ಕರೆಕ್ಟ್ ಪಾರ್ಟ್ಸ್ ಆಫ್ ಸ್ಪೀಚ್, ಪಾರ್ಟ್ ಆಫ್ ಸ್ಪೀಚ್ ನ ಏನ್ ಮಾಡ್ಬೇಕು, ಚೂಸ್ ಮಾಡ್ಬೇಕು. ಇಲ್ಲಿ ಆಪ್ಷನ್ಸ್ ಕೊಟ್ಟಿದ್ದಾನ. ಆಪ್ಷನ್ ಎ ಅಡ್ವರ್ಬ್, ಆಪ್ಷನ್ ಬಿ ವರ್ಬ್, ಆಪ್ಷನ್ ಸಿ ಪ್ರಿಪೋಸಿಷನ್, ಆಪ್ಷನ್ ಡಿ ನೌನ್. ದ ಟೀಚರ್ ಶೋಸ್ ಅಸ್ ಫನ್ನಿ ಪಿಕ್ಚರ್. ಟೀಚರ್ ಏನ್ ಮಾಡಿರು ನಮಗೆ ಫನ್ನಿ ಪಿಕ್ಚರ್ಸ್ ಅಂತಂದ್ರೆ ಕಾಮಿಡಿ ಆದಂತಹ ಫನ್ನಿ ಪಿಕ್ಚರ್ಸ್ ಗಳನ್ನ ನಮಗೆ ಶೋಸ್ ಮಾಡಿರ. ಯಾವ ರೀತಿ ಶೋಸ್ ಮೀನ್ಸ್ ತೋರಿಸಿದರು ಅನ್ನೋದೇನ್ರಿ. ಚೂಸ್ ದ ಕರೆಕ್ಟ್ ಪಾರ್ಟ್ ಆಫ್ ಸ್ಪೀಚ್. ಅಡ್ವರ್ಬ್, ಅಡ್ವರ್ಬ್ ಅಂತಂದ್ರೆ ಕ್ರಿಯಾ ವಿಶೇಷಣ ನೆನಪಿರಬೇಕು. ಅದರ ಕನ್ನಡ ಮೀನಿಂಗ್ಗಳು ನಿಮಗೆ ಮೊದಲು ನೆನಪಿರಬೇಕು. ಕ್ರಿಯಾ ವಿಶೇಷಣ. ವರ್ಬ್ ಕ್ರಿಯಾಪದ. ಪ್ರಿಪೋಸಿಷನ್ ಪೂರ್ವಭಾವಿ.
ನೌನ್ ನಾಮಪದ. ಹೌದಾ, ಇಲ್ಲಿ ಕ್ರಿಯಾ ವಿಶೇಷಣ, ಕ್ರಿಯಾಪದ, ಅದೇ ರೀತಿ ಪೂರ್ವಭಾವಿ ಪದ, ನಾಮಪದ ಕೊಟ್ಟಂತಹ ಒಂದು ಏನ್ರಿ ಆಪ್ಷನ್ಸ್ ಗಳನ್ನ ನೋಡೋದಾದ್ರೆ, ದ ಟೀಚರ್ ಶೋಸ್ ಅಸ್ ಫನ್ನಿ ಪಿಕ್ಚರ್ಸ್. ಈ ಶೋಸ್ ಅನ್ನೋ ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಎಡವರ್ಬ್ ಆಗುತ್ತಾ? ಇಲ್ಲ. ಪ್ರಿಪೋಸಿಷನ್ ಆಗುತ್ತಾ? ಇಲ್ಲ. ನೌನ್ ಆಗುತ್ತಾ? ಇಲ್ಲ. ಹಂಗಾದ್ರೆ ಈ ಕೊಟ್ಟಂತ ಪ್ರಶ್ನೆಗೆ ಸರಿಯಾದಂತ ಉತ್ತರ ವರ್ಬ್ ಆಗುತ್ತೆ. ವರ್ಬ್ ಅಂತಂದ್ರೆ ಶೋಸ್. ಶೋಸ್ ಅಂದ್ರೆ ತೋರಿಸುವುದು, ಅದು ಒಂದು ಕ್ರಿಯೆ, ಆಕ್ಷನ್ ವರ್ಡ್ ಆಗುತ್ತೆ. ಅದರಿಂದ ಅಲ್ಲಿ ಒಂದು ಕ್ರಿಯೆ ನಡೆದಿದೆ. ಶೋಸ್ ಅನ್ನೋದು ಒಂದು ಕ್ರಿಯೆ. ಅಲ್ಲಿ ಒಂದು ಏನಾದ್ರೂ ಕ್ರಿಯೆ ನಡೆದಿತ್ತ ಅಂತಂದ್ರೆ ಅದುಗಳಿಗೆ ನಾವು ಕ್ರಿಯಾಪದ, ಕ್ರಿಯೆಯನ್ನ ಸೂಚಿಸುವಂತ ಪದವೇ ಕ್ರಿಯಾಪದ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಬಿ ವರ್ಬ್ ಆಗುತ್ತೆ. ನೆಕ್ಸ್ಟ್ ಕ್ವಶನ್ ಬಂದ್ಬಿಟ್ಟು, ಅ ಪರ್ಸನ್ ಹೂ ಕಲ್ಟಿವೇಟ್ಸ್ ಲ್ಯಾಂಡ್. ಅ ಪರ್ಸನ್ ಹೂ ಕಲ್ಟಿವೇಟ್ಸ್ ಲ್ಯಾಂಡ್. ನೋಡಿ ಇಲ್ಲಿ ನಾವು ಗಿವ್ ಒನ್ ವರ್ಡ್. ಪ್ರೀವಿಯಸ್ ಕ್ವಶನ್ ಪೇಪರ್ ಅಲ್ಲೂ ಒಂದು ಕ್ವಶನ್ ಅರೈಸ್ ಆಗಿತ್ತು ಗಿವ್ ಒನ್ ವರ್ಡ್ ಮೇಲೆ. ಹೌದಾ, ಒಂದೇ ಪದ ಕೊಡುವುದು ಅಂತ ಅರ್ಥ. ಅ ಪರ್ಸನ್ ಹೂ ಕಲ್ಟಿವೇಟ್ಸ್ ಲ್ಯಾಂಡ್. ಕಲ್ಟಿವೇಟ್ಸ್ ಲ್ಯಾಂಡ್, ಭೂಮಿಯನ್ನ ಉಳುವವನು ಯಾರು? ಭೂಮಿಯನ್ನ ಬಿತ್ತನೆ ಮಾಡುವವರು ಯಾರು? ಅ ಪರ್ಸನ್ ಹೂ ಕಲ್ಟಿವೇಟ್ಸ್ ಲ್ಯಾಂಡ್. ಭೂಮಿ, ಲ್ಯಾಂಡ್ ಅಂತಂದ್ರೆ ಭೂಮಿ, ನೆನಪಿರ್ಲಿ. ಭೂಮಿಯನ್ನ ಉಳುವವರು, ಭೂಮಿಯನ್ನ ಕಲ್ಟಿವೇಟ್ ಮಾಡೋವರಿಗೆ ನಾವು ಏನಂತ ಕರಿತೇವೆ? ಎಕ್ಟರ್ ಅಂತ ಕರಿತೇವಾ? ಇಲ್ಲ. ಪೋಯೆಟ್ ಅಂತ ಕರಿತೇವಾ? ಇಲ್ಲ. ಟೇಲರ್ ಅಂತ ಕರಿತೇವಾ? ಇಲ್ಲ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಫಾರ್ಮರ್ ಆಗುತ್ತೆ. ಫಾರ್ಮರ್ ಅಂದ್ರೆ ರೈತ. ಫಾರ್ಮರ್ ಅಂದ್ರೆ ಯಾರ್ರಿ? ರೈತ. ರೈತನೇ ಭೂಮಿಯ ಒಡೆಯ, ರೈತನು ಭೂಮಿಯನ್ನು ಉಳುತ್ತಾನೆ ಅಂತ ಹೇಳಿ ನಾವು ನೋಡ್ತೇವೆ. ಆದ್ದರಿಂದ ಈ ಪ್ರಶ್ನೆಗೆ ಸರಿಯಾದಂತ ಉತ್ತರ ಫಾರ್ಮರ್. ಅದೇ ರೀತಿಯಲ್ಲಿ ಇನ್ನುಳಿದ ಒಂದು ಆಪ್ಷನ್ ಗಳನ್ನ ನೋಡಿದರೆ ಆಕ್ಟರ್ ಇದೆ. ಈ ಆಕ್ಟರ್ ಏನಾಗುತ್ತೆ? ಗಿವ್ ಒನ್ ವರ್ಡ್. ಅ ಪರ್ಸನ್ ಹೂ ಆಕ್ಟ್ಸ್. ಆಕ್ಟರ್ ನೋಡ್ರಿ, ಅ ಪರ್ಸನ್ ಹೂ ಆಕ್ಟ್ಸ್ ಟಿವಿ or another ಶೋಗಳಲ್ಲಿ, ಟಿವಿಗಳಲ್ಲಿ ಆಕ್ಟ್ ಮಾಡೋರಿಗೆ ನಾವೇನಂತ ಕರಿತೇವೆ? ಆಕ್ಟರ್ ಅಂತ ಕರಿತೇವೆ. ಪೋಯೆಟ್. ಅ ಪರ್ಸನ್ ಹೂ wrote or write poems. ಪೋಯಂಗಳನ್ನ ಬರೆಯೋರಿಗೆ ಏನಂತ ಕರಿತೇವೆ? ಪೋಯೆಟ್ ಅಂತ ಕರಿತೇವೆ, ಕವಿಗಳು. ಹೌದಾ, ಫಾರ್ಮರ್ ಇದೆ. ಅ ಪರ್ಸನ್ ಹೂ ಕಲ್ಟಿವೇಟ್ಸ್ ಲ್ಯಾಂಡ್. Next, tailor. A person who stitches cloths. A person who stitches cloths. Cloths ಗಳನ್ನ ಯಾರು ಸ್ಟಿಚ್ ಮಾಡ್ತಾರ ಅವರಿಗೆ ನಾವೇನಂತ ಕರಿತೇವೆ? ಟೇಲರ್ ಅಂತ ಕರಿತೇವೆ. ಕ್ಲಾತ್ಸ್ ಗಳನ್ನ ಸ್ಟಿಚ್ ಮಾಡೋರಿಗೆ, ಬಟ್ಟೆಗಳನ್ನ ಹೊಲಿಯೋರಿಗೆ ಏನಂತ ಕರಿತೇವೆ? ಟೇಲರ್. ಇಲ್ಲಿ ನೋಡ್ತಾ ಹೋದ್ರೆ ಅ ಪರ್ಸನ್ ಹೂ ಕಲ್ಟಿವೇಟ್ಸ್ ಲ್ಯಾಂಡ್, ಅವನು ಫಾರ್ಮರ್ ಆಗ್ತಾನ. ಅ ಪರ್ಸನ್ ಹೂ ಆಕ್ಟ್ಸ್ ಟಿವಿ ಆರ್ ಸೀರಿಯಲ್ ಗಳಲ್ಲಿ, ಶೋಸ್ ಗಳಲ್ಲಿ ಆಕ್ಟ್ ಮಾಡೋರಿಗೆ, ಪಿಕ್ಚರ್ ಗಳಲ್ಲಿ ಆಕ್ಟ್ ಮಾಡೋರ್ಗೆ ನಾವೇನಂತ ಕರಿತೇವೆ? ಆಕ್ಟರ್ ಅಂತ ಕರಿತೇವೆ. ನಟ ಅಥವಾ ನಟಿ ಅಂತ ಕರಿತೇವಿ. ಹೌದಾ. ಪೋಯೆಟ್ ಅಂದ್ರೆ ಕವಿ. ನೋಡಿ, ಆ ಪರ್ಸನ್ ಹೂ ವೋಟ್ ಪೋಯಮ್ ಗಳನ್ನ ಬರೆಯೋರಿಗೆ, ಪೋಯಮ್ಸ್ ಗಳನ್ನ ಏನ್ ಮಾಡೋರಿಗೆ? ಬರೆಯೋರಿಗೆ. ಅವ್ರಿಗೆ ಏನಂತ ಕರಿತೇವೆ? ಕವಿಗಳಂತ ಕರಿತೇವೆ. ಅದೇ ರೀತಿ ಫಾರ್ಮರ್ ಆಯ್ತು. ಅದೇ ರೀತಿ ಡಿ ಟೇಲರ್ ಅಂತ. ಆ ಪರ್ಸನ್ ಹೂ ಸ್ಟಿಚಸ್ ಕ್ಲಾತ್ಸ್ ಅಂತಂದ್ರೆ ಯಾವ ಒಬ್ಬ ವ್ಯಕ್ತಿ ಬಟ್ಟೆಗಳನ್ನ ಹೊಲಿತಾನ ಅವನಿಗೆ ಏನಂತ ಕರಿತೀವಿ? ಟೇಲರ್ ಅಂತ ಹೇಳಿ ನಾವ ಕಲಿತೇವಿ. ನೆಕ್ಸ್ಟ್, ಪ್ಲೀಸ್ ಟೇಕ್ ಯುವರ್ ಸೀಟ್. ದ ಪಾಸ್ಟ್ ಟೆನ್ಸ್ ಫ್ರಮ್ ದ ಅಂಡರ್ಲೈನ್ಡ್ ವರ್ಡ್. ಇಲ್ಲಿ ಅಂಡರ್ಲೈನ್ ಮಾಡಿದಂತ ವರ್ಡ್ ಯಾವ್ದಂದ್ರೆ ಟೇಕ್. ಏನ್ ಹೇಳಿದಾರ ನೋಡ್ರಿ, ಪ್ಲೀಸ್ ಟೇಕ್ ಯುವರ್ ಸೀಟ್. ನಿಮ್ಮ ಒಂದು ಆಸನವನ್ನ ತೆಗೆದುಕೊಳ್ಳಿ. ದಯಮಾಡಿ ನಿಮ್ಮ ಒಂದು ಆಸನವನ್ನ ತೆಗೆದುಕೊಳ್ಳಿ. ಪ್ಲೀಸ್, ಇದು ಏನ್ ಆಗ್ತದ? ರಿಕ್ವೆಸ್ಟ್ ಮಾಡ್ಕೋತಿದಾರ. ರಿಕ್ವೆಸ್ಟ್, ವಿನಂತಿಸಿಕೊಳ್ಳುತ್ತಿದ್ದಾರೆ. ರಿಕ್ವೆಸ್ಟ್ ಮಾಡ್ಕೊಳತ್ತಾರ್ರಿ. ಏನಂತ ರಿಕ್ವೆಸ್ಟ್ ಮಾಡ್ಕೊಳತ್ತಾರ? ಟೇಕ್ ಯುವರ್ ಸೀಟ್, ನಿಮ್ಮ ಆಸನವನ್ನ ತೆಗೆದುಕೊಳ್ಳ್ರಿ. ಯಾರಾದ್ರೂ ಬಂದು ಹೇಳ್ತೀವಲ್ಲ ಪ್ಲೀಸ್ ಟೇಕ್ ಯುವರ್ ಸೀಟ್ ಅಂತ, ಆ ರೀತಿ ಇಲ್ಲಿ ನೋಡ್ರಿ ದ ಪಾಸ್ಟ್ ಟೆನ್ಸ್ ಫ್ರಮ್ ದ ಅಂಡರ್ಲೈನ್. ಈ ಒಂದು ಅಂಡರ್ಲೈನ್ ಮಾಡಿದಂತ ವರ್ಡ್ ದ ಪಾಸ್ಟ್ ಅನ್ನ ಹೇಳ್ಬೇಕು. ಅವರು ಪ್ರೆಸೆಂಟ್ ಅನ್ನ ಕೊಟ್ಟಿದ್ದಾರೆ. ಅದರ ಪಾಸ್ಟ್ ಏನಾಗತ್ತ? ಆಪ್ಷನ್ ಎ ಟೇಕ್ಡ್, ಆಪ್ಷನ್ ಬಿ ಟುಕ್, ಆಪ್ಷನ್ ಸಿ ಟೋಕನ್, ಆಪ್ಷನ್ ಡಿ ಟೇಕನ್. ಅಲ್ಲ, ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ ಟುಕ್. ಟೇಕ್, ಟುಕ್. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಟೇಕ್, ಟುಕ್. ಪ್ರೆಸೆಂಟ್ ಫಾರ್ಮು, ಪಾಸ್ಟ್ ಫಾರ್ಮು ಟುಕ್. ನೆಕ್ಸ್ಟ್ 25th ಕ್ವಶನ್. ದ ಪ್ರಿಫಿಕ್ಸ್ ಆಫ್ ಬ್ಯಾಲೆನ್ಸ್.
ಈ ಒಂದು ಪ್ರಶ್ನೆ, ಈ ಒಂದು ಪ್ರಿಫಿಕ್ಸ್ ಮತ್ತು ಸಫಿಕ್ಸ್ ಬಗ್ಗೆ ನಾನು ನಿಮಗೆ ಮುಂಚಿತವಾಗಿ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ತುಂಬಾ ಕ್ಲಿಯರ್ ಆಗಿ ಹೇಳಿದ್ದೇನೆ. ದ ಪ್ರಿಫಿಕ್ಸ್ ಆಫ್ ಬ್ಯಾಲೆನ್ಸ್, ಬ್ಯಾಲೆನ್ಸ್ ಅನ್ನೋ ಒಂದು ವರ್ಡ್ ಇದ್ದ ಪ್ರಿಫಿಕ್ಸ್ ಅನ್ನ ಹೇಳಿ. ಪ್ರಿಫಿಕ್ಸ್ ಅಂತಂದ್ರೆ ಏನು? ಪೂರ್ವ ಪ್ರತ್ಯಯ. ಸಫಿಕ್ಸ್ ಅಂದ್ರೆ ಪ್ರತ್ಯಯ. ಇಲ್ಲಿ ನೋಡ್ರಿ, ಪ್ರಿಫಿಕ್ಸ್ ಅನ್ನ ಆಡ್ ಮಾಡಂತ ಹೇಳಿದ್ದಾರೆ. ಅದಕ್ಕಾಗಿ ನಾವು ಇಲ್ಲಿ ಏನಾಗ್ತದ, ಬ್ಯಾಲೆನ್ಸ್ ಅನ್ನೋ ವರ್ಡ್ ಅನ್ನ ನಾವು ಫಸ್ಟ್ ಬರ್ಕೊಳ್ಬೇಕಾಗ್ತದ. ಬ್ಯಾಲೆನ್ಸ್, ಇದಕ್ಕೆ ಪ್ರಿಫಿಕ್ಸ್. ಪ್ರಿಫಿಕ್ಸ್ ಅಂತಂದ್ರೆ ಬಿಫೋರ್, ಸಫಿಕ್ಸ್ ಅಂದ್ರೆ ಆಫ್ಟರ್. ಸಫಿಕ್ಸ್ ಅಂದ್ರೆ ಆಫ್ಟರ್. ಅವ್ರು ಕೇಳಿದಂತ ಪ್ರಶ್ನೆ ಏನಿದೆ, ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿ, ಪ್ರಿಫಿಕ್ಸ್ ಅನ್ನ ಅಲ್ಲಿ ಹಚ್ಚಿ ಆ ಒಂದು ವರ್ಡ್ ಅನ್ನ ಫಾರ್ಮ್ ಮಾಡಿ ಅಂತ ಹೇಳಿದ್ದಾರೆ. ಇಲ್ಲಿ ನೋಡ್ತಾ ಹೋದ್ರೆ ಆಪ್ಷನ್ ಎ ಇದೆ ಇನ್ನು, ಆಪ್ಷನ್ ಬಿ ಡಿಸ್, ಆಪ್ಷನ್ ಸಿ ಇಮ್ಮು, ಆಪ್ಷನ್ ಡಿ ಇನ್ನು. ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಇಮ್ಮು. ಇಂಬ್ಯಾಲೆನ್ಸ್, ಬ್ಯಾಲೆನ್ಸ್, ಬ್ಯಾಲೆನ್ಸ್ ಅಂಡ್ ಇಂಬ್ಯಾಲೆನ್ಸ್. ಬ್ಯಾಲೆನ್ಸ್, ಇಂಬ್ಯಾಲೆನ್ಸ್. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ ಇಂಬ್ಯಾಲೆನ್ಸ್. ಪ್ರಿಫಿಕ್ಸ್ ಅನ್ನ ಆಡ್ ಮಾಡಿಲಾಯ್ತು. ನೆಕ್ಸ್ಟ್ 26th ಕ್ವಶನ್ ಬಂದ್ಬಿಟ್ಟು, ಫಾರಿನ್ ಇನ್ ದ ವರ್ಡ್ ವಿಚ್ ಇಸ್ ಸೈಲೆಂಟ್ ಲೆಟರ್. ಫಾರಿನ್, ಈ ಒಂದು ಫಾರಿನ್ ಅನ್ನೋ ವರ್ಡ್ ಗೆ ಆ ಒಂದು ವರ್ಡ್ ಅಲ್ಲಿ ಇರುವಂತಹ ಸೈಲೆಂಟ್ ಲೆಟರ್ ಯಾವುದು ಅಂತ ಕೇಳಿದ್ದಾರೆ. ಸೈಲೆಂಟ್ ಲೆಟರ್, ಆ ಒಂದು ವರ್ಡ್ ಅಲ್ಲಿ ಸೈಲೆಂಟ್ ಲೆಟರ್ ಯಾವ್ದಾಗುತ್ತೆ? ಫಾರಿನ್, ಫಾರಿನ್ ಮೀನ್ಸ್ ಅನ್ಯ ದೇಶಗಳು, ಬೇರೆ ದೇಶಗಳಿಗೆ ನಾವು ಫಾರಿನ್ ಕಂಟ್ರೀಸ್ ಅಂತ ಕರಿತೀವಿ. ಇಲ್ಲಿ ಕೊಟ್ಟಂತಹ ಆಪ್ಷನ್ ಗಳನ್ನ ನೋಡ್ರಿ, ಆರ್, ಜಿ, ಎಫ್, ಐ. ಫಾರಿನ್ ಅನ್ನ ನಾವು ಏನ್ ಮಾಡ್ಬೇಕು, ಫಸ್ಟ್ ಆಫ್ ಆಲ್ ಬರೆದುಕೊಳ್ಳೋಣ. FOREIGN. ಇದಕ್ಕೆ ನಾವು ಫಾರ್ಗಿನ್ ಅನ್ನಕ್ ಬರೋದಿಲ್ಲ, ಫಾರ್ಗನ್ ಅನ್ನಕ್ ಬರೋದಿಲ್ಲ, ಫಾರ್ಗಿನ್ ಅನ್ನಕ್ ಬರೋದಿಲ್ಲ. ಫಾರಿನ್ ಇಲ್ಲೇ ನಿಮಗೆ ಕ್ಲಾರಿಫೈ ಅಂತ ಆಯ್ತು ಅಂತ ಅನ್ಕೋತೀನಿ. ಫಾರಿನ್, ಈ ಫಾರ್ ಪ್ರೊನೌನ್ಸ್ ಆಗ್ತಿದೆ, ಇನ್ ಐ ಪ್ರೊನೌನ್ಸ್ ಆಗ್ತಿದೆ, ಎನ್ ಪ್ರೊನೌನ್ಸ್ ಆಗ್ತಿದೆ. ಆದ್ರೆ ಇಲ್ಲಿ ಯಾವ ಒಂದು ವರ್ಡ್ ಪ್ರೊನೌನ್ಸ್ ಆಗ್ತಿಲ್ಲ, ಜಿ ಅನ್ನೋ ಒಂದು ವರ್ಡ್ ಪ್ರೊನೌನ್ಸ್ ಆಗ್ತಿಲ್ಲ. ಸೊ ಇಲ್ಲಿ ಅದು ಏನಾಗುತ್ತೆ, ಸೈಲೆಂಟ್ ಆಗುತ್ತೆ. ಜಿ ಅನ್ನೋ ವರ್ಡ್ ಏನಾಗುತ್ತೆ, ಸೈಲೆಂಟ್ ಆಗುತ್ತೆ. ಆದ್ದರಿಂದ ಈ ಒಂದು ಕೊಟ್ಟಂತಹ ಫಾರಿನ್ ಅನ್ನೋ ಒಂದು ವರ್ಡ್ ಅಲ್ಲಿ ನಾವು ಸೈಲೆಂಟ್ ಆದಂತಹ ಲೆಟರ್ ಯಾವ್ದಂದ್ರೆ ಆಪ್ಷನ್ ಬಿ ಜಿ, ಫಾರಿನ್. ಫಾರ್ಜಿನ್ ಅಲ್ಲ, ಅದು ಫಾರಿನ್. ವಿದೇಶಿಗಳು, ಅನ್ಯ ದೇಶಗಳು, ಫಾರಿನ್ ಕಂಟ್ರೀಸ್ ಅಂತ ಕರಿತೀವಲ್ಲ. ಸೊ ಹಿಂಗಾಗಿ ಫಾರಿನ್ ಅನ್ನೋ ವರ್ಡ್ ಅಲ್ಲಿರುವ ಸೈಲೆಂಟ್ ಲೆಟರು ಬಿ, ಆಪ್ಷನ್ ಬಿ ಜಿ ಆಗುತ್ತೆ. ನೆಕ್ಸ್ಟ್, ದ ಅಪೋಸಿಟ್ ವರ್ಡ್ ಆಫ್ ಹೆವಿ. ಅಪೋಸಿಟ್ ಮೀನ್ಸ್ ವಿರುದ್ಧ. ಆಂಟೋನಿಮ್ಸ್ ಅಂತಾನು ನಾವು ಕರಿತೀವಿ. ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಇದ್ರ ಬಗ್ಗೆ ತುಂಬಾ ಕ್ಲಿಯರ್ ಆಗಿ ನಿಮ್ಗೆ ಡಿಸ್ಕಷನ್ ಮಾಡಿದ್ದೇನೆ. ಆಂಟೋನಿಮ್ಸ್, ಸಿನೋನಿಮ್ಸ್ ಅಂತ. ಸಿನೋನಿಮ್ಸ್ ಅಂತ ಸಮಾನಾರ್ಥಕಗಳು, ಆಂಟೋನಿಮ್ಸ್ ಅಂತಂದ್ರೆ ವಿರುದ್ಧಾರ್ಥಕಗಳು ಅಥವಾ ಅಪೋಸಿಟ್ ವರ್ಡ್ಸ್. ಅಪೋಸಿಟ್ ಮೀನ್ಸ್ ವಿರುದ್ಧ ಪದಗಳು, ವಿರುದ್ಧ ಪದಗಳನ್ನ ನಾವಿಲ್ಲಿ ನೋಡ್ತೀವಿ. ಏನು ಅಪೋಸಿಟ್ ವರ್ಡ್ ಆಫ್ ಹೆವಿ. ಈ ಹೆವಿ ವರ್ಡಿನ ಅವರು ಅಪೋಸಿಟ್ ಅನ್ನ ಕೇಳಿದಾರ. ಅಪೋಸಿಟ್ ಮೀನ್ಸ್ ವಿರುದ್ಧಗಳನ್ನು ನೋಡ್ತಾ ಹೋದ್ರೆ, ಡಾರ್ಕ್, ಡಾರ್ಕ್ ಅಂದ್ರೆ ಕತ್ತಲೆ. ವೇಟ್ ಅಂದ್ರೆ ವೇಟ್ ಅಂದ್ರೆ ಜಾಸ್ತಿ, ವೇಟ್ ಅಂತಂದ್ರೆ ತೂಕ, ಸಾರಿ ತೂಕ. ಲೈಟ್, ಲೈಟ್ ಅಂತಂದ್ರೆ ಕಡಿಮೆ ತೂಕ ಅಥವಾ ಕಡಿಮೆ ತೂಕ. ಲಿಕ್ವಿಡ್ ಅಂತಂದ್ರೆ ದ್ರವ ರೂಪ ಅಂತ ನಾವು ಕರಿತೀವಿ. ಲಿಕ್ವಿಡ್ ಟೈಪ್ ಅಲ್ಲಿ ಇರುತ್ತಲ್ಲ ಅವು. ನೆಕ್ಸ್ಟ್ ಇಲ್ಲಿ ನೋಡ್ರಿ, ಡಾರ್ಕ್ ಕತ್ತಲೆ ಆಗುತ್ತಾ, ವೇಟ್ ಅಂದ್ರೆ ತೂಕ, ಲೈಟ್ ಅಂದ್ರೆ ಕಡಿಮೆ ತೂಕ ಅಥವಾ ಲೈಟ್ ಆಗಿರುತ್ತಲ್ಲ, ಹೆವಿ ಅಂದ್ರೆ ಹೆವಿ, ಲೈಟ್. ಇವೆರಡು ಅಪೋಸಿಟ್ ವರ್ಡ್ಸ್, ಹೆವಿ ಅಂಡ್ ಲೈಟ್. ಆದ ಕಾರಣ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ, ಲೈಟ್. ಹೆವಿ, ಲೈಟ್, ದೀಸ್ ಆರ್ ದಿ ಅಪೋಸಿಟ್ ವರ್ಡ್ಸ್. ಹೆವಿ ಇಂಟು LIGHT, ಲೈಟ್. ಹೆವಿ, ಲೈಟ್, ಅಪೋಸಿಟ್ ವರ್ಡ್ಸ್. ನೆಕ್ಸ್ಟ್, ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಇವೆಂಟ್ಸ್. ಇಲ್ಲಿ ಇವೆಂಟ್ಸ್ ಗಳನ್ನ ನಾವು ಸೀಕ್ವೆನ್ಸ್ ಮಾಡಬೇಕು. ಐಡೆಂಟಿಫೈ ದಿ ಕರೆಕ್ಟ್ ಸೀಕ್ವೆನ್ಸ್ ಆಫ್ ದಿ ಇವೆಂಟ್ಸ್ ಗಳನ್ನ ಕರೆಕ್ಟ್ ಫಾರ್ಮ್ ಅಲ್ಲಿ ಮಾಡ್ತಾ ಹೋದ್ರೆ, ಈ ಒಂದು ಸ್ವಾಮಿ ವಿವೇಕಾನಂದ ಗ್ರೇಟ್ ಕೋಚ್ಮ್ಯಾನ್ ಅನ್ನೋ ಒಂದು 5th ಚಾಪ್ಟರ್ ಅಲ್ಲೇ ಬರುತ್ತೆ. 5th ಒಂದು 5ನೇ ವರ್ಗದ ಒಂದು ಲೆಸನ್ ಅಲ್ಲಿ ದ ಗ್ರೇಟ್ ಕೋಚ್ಮ್ಯಾನ್ ಅನ್ನೋ ಒಂದು ಲೆಸನ್ ಇದೆ. ದ ಗ್ರೇಟ್ ಕೋಚ್ಮ್ಯಾನ್, ಗ್ರೇಟ್. ಆ ಒಂದು ಲೆಸನ್ ಅಲ್ಲಿ ನಾವು ನೋಡ್ತಾ ಹೋದ್ರೆ ಅಲ್ಲಿ ಬರ್ತಕ್ಕಂತ ಮೇನ್ ಪಾತ್ರ ಸ್ವಾಮಿ ವಿವೇಕಾನಂದ. ಸ್ವಾಮಿ ವಿವೇಕಾನಂದ ಅವರು ಬರ್ತಾರ್ರಿ. ಆ ಒಂದು ಸ್ವಾಮಿ ವಿವೇಕಾನಂದ ಅವರು ಎಲ್ಲಿ ಹೋದ್ರು,
ಏನ್ ಹೇಳಿದ್ರು, ಏನ್ ಮಾಡಿರ, ಯಾವಾಗ ಬಂದ್ರ, ಇಷ್ಟೇ ಇದೆ ಈ ಒಂದು ಸಿಕ್ವೆನ್ಸ್ ಅಂತಂದ್ರೆ ಅದನ್ನ ಸರಿಯಾದ ಒಂದು ಈ ಒಂದು ಇವೆಂಟ್ಸ್ ಗಳು ಏನದಾವ, ಇವೆಂಟ್ಸ್ ಗಳನ್ನ ಸರಿಯಾದ ಒಂದು ವೇ ಅಲ್ಲಿ ನಾವು ಹೊಂದಾಣಿಕೆ ಮಾಡ್ಬೇಕು. ಸರಿ, ಇವೇನಿದಾವ್ರಿ ಜಂಬಲ್ ಅದಾವ. ಒಂದ್ ಏನಂತಂದ್ರ ಅವು ಸರಿಯಾದ ವೇ ಅಲ್ಲಿ ಇಲ್ಲ, ಅವುಗಳನ್ನ ಸರಿಯಾದ ವೇ ಅಲ್ಲಿ ಮಾಡಿ ನಾವು ಅಲ್ಲಿ ಕೊಟ್ಟಂತ ಆಪ್ಷನ್ ಗಳನ್ನ ನಾವು ಕರೆಕ್ಟ್ ಮಾಡ್ತಾ ಹೋಗ್ಬೇಕು. ಫಸ್ಟ್ ನೋಡ್ತಾ ಬಂದ್ರೆ ಫಸ್ಟ್ ಗ್ರೇಟ್ ಕ್ವಶನ್ ಲೆಸನ್ ಬಂದ್ರೆ ಸ್ವಾಮಿ ವಿವೇಕಾನಂದ ಏನ್ ಮಾಡ್ತಾರೆ, ಸ್ವಾಮಿ ವಿವೇಕಾನಂದ ವೆನ್ ಟು ಚಿಕಾಗೋ. ಫಸ್ಟ್ ಅವ್ರು ಹೋಗಿದ್ದಿಲ್ರಿ, ಚಿಕಾಗೋಗ್ ಹೋಗ್ತಾರ ಫಸ್ಟ್ ಒನ್. ಆ ನಂತರ ಅವ್ರು ಹೋಗಿದ್ದು ಹಿ ಮೇಡ್ ಅ ಸ್ಪೀಚ್, ಅವರು ಅಲ್ಲಿ ಒಂದು ಸ್ಪೀಚ್ ಅನ್ನ ಮಾಡ್ತಾರ ಸೆಕೆಂಡ್. ನೆಕ್ಸ್ಟ್ ಹಿ ಟೋಲ್ಡ್ ಆಲ್ ರಿಲಿಜಿಯಸ್ ಪ್ರೀಚ್ ದ ಸೇಮ್ ಟ್ರೂತ್. ಆ ನಂತರ ಏನ್ ಹೇಳ್ತಾರ್ರಿ ಅವ್ರು ಏನ್ ಹೇಳ್ತಾರಂದ್ರೆ ಎಲ್ಲ ಧರ್ಮಗಳು ಏನ್ ಹೇಳ್ತಾವ, ಸತ್ಯತೆಯನ್ನ ಸಾರುವಂತಹ ಧರ್ಮಗಳ ಬಗ್ಗೆ ಅಲ್ಲಿ ಅಂದ್ರೆ ಏನ್ ಮಾಡ್ತಾರ, ಅಲ್ಲಿ ಅವರು ಚಿಕಾಗೋ ಹೋದಾಗ ಒಂದು ಸ್ಪೀಚ್ ಅನ್ನ ಕೊಡ್ತಾರೆ. ಅದು ಮೂರನೇ ಒಂದು ಇದರಲ್ಲಿ ಬರುತ್ತೆ, ಸೀಕ್ವೆನ್ಸ್ ಅಲ್ಲಿ ಬರುತ್ತೆ. ಫೋರ್ತ್ ಒನ್ ಹಿ ಕೇಮ್ ಬ್ಯಾಕ್ ಇನ್ ಟು ಇಂಡಿಯಾ. ಲಾಸ್ಟ್ ಅವ್ರು ಏನ್ ಮಾಡ್ತಾರೆ, ಚಿಕಾಗೋ ಹೋಗಿ ಮತ್ತೆ ಮರಳಿ ಎಲ್ಲಿ ಬರ್ತಾರ, ಇಂಡಿಯಾಕ್ ಬರ್ತಾರ, ಭಾರತಕ್ಕೆ ಬರ್ತಾರ. ಇಲ್ಲಿ ನೋಡ್ರಿ, ಫಸ್ಟ್ ಒನ್ ಏನಿದೆ ಓ, ಸೆಕೆಂಡ್ ಒನ್ ಏನಿದೆ ಪಿ, ಥರ್ಡ್ ಒನ್ ಏನಿದೆ ಎಂ, ಫೋರ್ತ್ ಒನ್ ಏನಿದೆ ಎನ್. OPMN ಈ ಕೊಟ್ಟಂತಹ ಆಪ್ಷನ್ ಗಳಲ್ಲಿ OPMN ಎಲ್ಲಿದೆ ನೋಡ್ರಿ, ಈ ಕೊಟ್ಟಂತಹ ಆಪ್ಷನ್ ಗಳಲ್ಲಿ OPMN ಇಲ್ಲ. ಸಾರಿ, ಸ್ವಲ್ಪ ಮಿಸ್ಟೇಕ್ ಆಗಿದೆ, ಅಡ್ಜಸ್ಟ್ ಮಾಡ್ಕೋಬೇಕು. ಈ ಕೊಟ್ಟಂತಹ ಆಪ್ಷನ್ ಗಳಲ್ಲಿ ಇಲ್ಲ, ಇಲ್ಲೇ ನಾವು ಅದನ್ನ ಏನ್ ಮಾಡ್ಕೊಳ್ಳೋಣ, ಕರೆಕ್ಷನ್ ಮಾಡ್ಕೊಳ್ಳೋಣ. ಓಕೆ, ಈ ಎಲ್ಲಗಳನ್ನ ಬಿಟ್ಟು ಇಲ್ಲ ಸರಿಯಾದಂತ ಉತ್ತರ OPMN. ದಿಸ್ ಈಸ್ ದಿ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ UTRELSS rearranging the jumbled letter. ಬಹಳ ಸರಳವಾದಂತಹ ಪ್ರಶ್ನೆ. ಯಾವುದೋ ಒಂದು ನಿಮ್ಮ 5th ಲೆಸನ್ ಅಲ್ಲಿ ಕೂಡ ಈ ಒಂದು ವರ್ಡ್ ಬಂದಿದೆ. ಅದು ನಿಮ್ಮ ಲೆಸನ್ ಅಲ್ಲಿ ಲಾಸ್ಟ್ ಫೇರ್ ವರ್ಕ್ ಮಾಡ್ತಿರಲ್ಲ ಅದ್ರಲ್ಲಿ ಬಂದಿದೆ. ಅವುಗಳನ್ನ ನೀವು ಸರಿಯಾಗಿ ನೋಡ್ಕೋಬೇಕು. ಲೆಸನ್ ಅಲ್ಲಿ ಇಷ್ಟ ಇರ್ತಕ್ಕಂತಹ ಕ್ವಶನ್ ಗಳನ್ನು ಅರೈಸ್ ಆಗ್ತಾವ. ನಿಮ್ ಯಾವುದೇ ಒಂದು ಪ್ರಶ್ನೆ ಬರಲಿ, ಪ್ರಶ್ನೆ ಪತ್ರಿಕೆ ಬರ್ಲಿ, ಅದು ಯಾವುದೇ ಒಂದು ಪರೀಕ್ಷೆ ಬರ್ಲಿ, ಮೊರಾರ್ಜಿ ಆಗ್ಲಿ, ಆಳ್ವಾಸ್ ಆಗ್ಲಿ, ಕಿತ್ತೂರು ರಾಣಿ ಚೆನ್ನಮ್ಮ ಆಗ್ಲಿ, ಎಲ್ಲ ಪ್ರಶ್ನೆ ಪತ್ರಿಕೆಗಳಿಗೆ ನಿಮ್ಮ ಸಿಲೆಬಸ್ ಮೇಲೂ 1 ಅಥವಾ 2 ಪ್ರಶ್ನೆಗಳು ಕಡ್ಡಾಯವಾಗಿ ಬರ್ತಾವ. ಆದ್ದರಿಂದ ಸಿಲೆಬಸ್ ಇರುವಂತ ಎಲ್ಲ ಪ್ರಶ್ನೆಗಳನ್ನು ಸಾಧ್ಯದಷ್ಟು ಪರ್ಫೆಕ್ಟ್ ಮಾಡ್ಕೊಡ್ರಿ, ಓದಿಕೊಳ್ಳಿ ಅಂತ ಹೇಳಿ ನಾನು ಹೇಳ್ತೇನೆ. ಈ ಒಂದು ರಿಅರೇಂಜಿಂಗ್ ದ ಜಂಬಲ್ಡ್ ಲೆಟರ್, ಇಲ್ಲ ಜಂಬಲ್ಡ್ ಲೆಟರ್ಸ್ ಇದಾವ್ರಿ. ಇವುಗಳನ್ನ ರಿಅರೇಂಜ್ ಮಾಡಿದ ಕೂಡ ನಮ್ಗೆ ಏನಾಗ್ತದ, ಒಂದು ವರ್ಡ್ ಸಿಗ್ತದ, ಮೀನಿಂಗ್ಫುಲ್ ವರ್ಡ್ ಸಿಗ್ತದ. ಅದು ಯಾವುದು ಇಲ್ಲಿ ನೋಡ್ತಾ ಹೋದ್ರೆ ಇವುಗಳನ್ನ ನಾವು ಆಪ್ಷನ್ ಇಲ್ಲಿ ನೋಡ್ತಾ ಹೋದ್ರೆ ರಿಸ್ಟಲ್ಸ್ ಇದು ಬರೋದಿಲ್ಲ, ರಿಸ್ಲಲ್ಸ್ ಇದು ಬರೋದಿಲ್ಲ, ರಿಸಲ್ಟ್ಸ್, ರಿಸಲ್ಟ್ಲೆಸ್ ಇದು ಬರೋದಿಲ್ಲ. ಆದ್ದರಿಂದ ರಿಸಲ್ಟ್ಸ್ RESULTS, ರಿಸಲ್ಟ್ ಅಂದ್ರೆ ಫಲಿತಾಂಶ. ನೀವೊಂದು ಸರಿಯಾಗಿ ಅಭ್ಯಾಸ ಮಾಡಿ, ಸರಿಯಾಗಿ ಪ್ರಶ್ನೆ ಪತ್ರಿಕೆಗಳನ್ನ ಓದಿಕೊಂಡು ಅವುಗಳನ್ನ ನೋಟ್ ಮಾಡಿಕೊಂಡು ಉತ್ತರವನ್ನ ಸರಿಯಾದ ವೇಯಲ್ಲಿ ನೋಟ್ ಮಾಡ್ಕೊಂತ ಹೋದ್ರೆ, ಚೆನ್ನಾಗಿ ಅಭ್ಯಾಸ ಮಾಡಿದ್ರೆ ನಿಮಗೆ ಯಾವುದೇ ಒಂದು ಪರೀಕ್ಷೆಯಲ್ಲಿ ಉತ್ತಮವಾದಂತಹ ರಿಸಲ್ಟ್ ಅನ್ನ ಪಡಿತೀರಿ, ಫಲಿತಾಂಶವನ್ನ ಪಡಿತೀರಿ ಅಂತ ಹೇಳಿ ನಾನು ಹೇಳ್ತೀನಿ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ರಿಸಲ್ಟ್ಸ್ ಅಂತಂದ್ರೆ ಫಲಿತಾಂಶಗಳು. ನೆಕ್ಸ್ಟ್ 30 ಕ್ವಶನ್. ದ ಗಿಫ್ಟ್ ಬ್ರಾಟ್ ಸುಧಾಮ ಟು ಕೃಷ್ಣ ವಾಸ್. ಸುಧಾಮ ಎಲ್ಲಿ ಹೋಗಿರ್ತಾನ, ಕೃಷ್ಣನ ಮನೆಗೆ ಹೋಗ್ತಾನ. ಯಾಕೆ ಹೋಗ್ತಾನ, ಸುಧಾಮನಿಗೆ ಬಹಳ ಒಂದು ತೀರಾ ಬಡತನ ಪರಿಸ್ಥಿತಿ, ಬಹಳ ಒಂದು ಪುವರ್ಟಿಯಲ್ಲಿ ಇದ್ರು. ಯಾರಿದ್ರು? ಪುವರ್ಟಿ ಯಾರಿಗಿತ್ತು? ಸುಧಾಮನಿಗಿತ್ತು. ಕೃಷ್ಣ ಮತ್ತು ಸುಧಾಮ ಅನ್ನೊಂದು ಪಾಠ ಇದೆ ನಮ್ಮ 5th ಅಲ್ಲಿ ಲೆಸನ್ ಅಲ್ಲಿ. ಆ ಕೃಷ್ಣ ಸುಧಾಮರ ಒಂದು ಸ್ನೇಹ ಬಹಳ ಬಾಂಧವ್ಯದ ಸ್ನೇಹ, ಬಹಳ ಪ್ರೀತಿ ವಾತ್ಸಲ್ಯದಿಂದ ಕೂಡಿದಂತಹ, ನಂಬಿಕೆಯಿಂದ ಕೂಡಿದಂತಹ ಸ್ನೇಹ ಆಗಿತ್ತು ಕೃಷ್ಣ ಮತ್ತು ಸುಧಾಮಂದು. ಇಲ್ಲಿ
ಕೃಷ್ಣನಿಗೆ ಸುಧಾಮನು ಯಾವ ಒಂದು ಉಡುಗೊರೆಯನ್ನ ಒಯ್ತಾನ, ಅವನ ಸುಧಾಮನ ಹೆಂಡತಿ ಕೃಷ್ಣನ ಹತ್ರ ಹೋಗಿ ಬಾ ಅಂತ ಕಳಿಸಿದಾಗ ಅವ ಹೋಗ್ಲಿಕ್ಕೆ ನಿರಾಕರಿಸ್ತಾನೆ. ಯಾಕಂತಂದ್ರ ಅಲ್ಲಿ ನಮ್ಮ ಬಡತನದ ಬಗ್ಗೆ ಗೊತ್ತಾಗಿ ಅದ್ರ ಬಗ್ಗೆ ಏನಾದ್ರು ನನ್ನ ದುಡ್ಡು ಕೇಳಾಕ್ ಬಂದಿದಾನ ಅಂತ ಕೃಷ್ಣ ಅನ್ಕೋಬಾರ್ದು ಅಂತ ಹೇಳಿ ಸುಧಾಮ ಹೋಗ್ಲಿಕ್ಕೆ ನಿರಾಕರಿಸ್ತಾನ. ಆದ್ರೂ ಅವನ ಹೆಂಡತಿಯನ್ನು ಒತ್ತಾಯ ಮಾಡಿ ಕೃಷ್ಣನ ಹತ್ರ ಕಳಿಸ್ತಾನ, ನೋಡಿ ಬಾ ಹೋಗಿ ಅಂತ ಹೇಳಿ. ಅಲ್ಲಿ ಹೋಗುವಾಗ ಸುಧಾಮನಿಗೆ ಅವನ ಹೆಂಡತಿ ಒಂದು ಗಿಫ್ಟ್, ಕೃಷ್ಣನಿಗೆ ಬಹಳ ಪ್ರಿಯವಾದಂತ ಆಹಾರನ ಅಂತಾನು ನಾವು ಹೇಳ್ಬೋದು. ಗಿಫ್ಟ್ ಅಂತಂದ್ರೆ ಉಡುಗೊರೆ ಅಂತ ನೋಡ್ತೀವಿ. ಏನದು ಗಿಫ್ಟ್ ಅಂತ ಹೇಳಿ ನೋಡ್ತಾ ಹೋದ್ರ, ಕೃಷ್ಣ ವಾಸ್ ದ ಗಿಫ್ಟ್ ಬ್ರಾಟ್ ಸುಧಾಮ ಟು ಕೃಷ್ಣ ವಾಸ್ ಬ್ರಾಟ್, ತೆಗೆದುಕೊಂಡು ಹೋದ. ಏನ್ ತೆಗೆದುಕೊಂಡು ಹೋದ? ಕೃಷ್ಣ ವಾಸ್ ಯಾಕೆ ಬಂದಿದೆ ಇಲ್ಲಿ ಇನ್ನು ಕ್ಲಿಯರ್ ಮಾಡ್ತೀನಿ. ವಾಸ್ ಯಾಕೆ ಬಂದಿದ್ದು? ಅದು ಹೋದ ಘಟನೆ, ಹೌದಾ? ಪಾಸ್ಟ್ ಟೆನ್ಸ್ ಅಲ್ಲಿ ಮುಗಿದು ಹೋಗಿದೆ, ಅದಕ್ಕಲ್ಲಿ ವಾಸ್ ಬಂದಿದೆ. ಈಸ್ ಅಂದ್ರೆ ಪ್ರೆಸೆಂಟ್ ನಡೀತಾ ಇರೋದು, ವಿಲ್ ಅಂತಂದ್ರೆ ಮುಂದೆ ಆಗೋದು. ಇದೆಲ್ಲ ಕೃಷ್ಣ ಸುಧಾಮನ ಕಥೆಗಳು ಏನಾದ್ರೆ ಹಿಂದೆ ಮುಗಿದು ಹೋದಂತಹ ಕಥೆಗಳು. ಅವುಗಳಿಗೆ ನಾವೇನ್ ಮಾಡ್ಬೇಕಾ? ವಾಸ್ ಪಾಸ್ಟ್ ಟೆನ್ಸ್ ಅಲ್ಲಿ ಹೇಳ್ಬೇಕಾಗ್ತದ. ಸೊ ಹಾಗಾಗಿ ದ ಗಿಫ್ಟ್ ಬ್ರಾಟ್ ಸುಧಾಮ ಟು ಕೃಷ್ಣ ವಾಸ್. ಏನು ಓದಿದ್ದ? ಪುರಿಯನ್ನ ಓದಿದ್ನ? ಇಲ್ಲ. ಮಣಿಯನ್ನ ಓದಿದ್ನ? ಇಲ್ಲ. ಮಣಿ ಅವನ ಹತ್ರ ಇದ್ದೇ ಇರ್ಲಿಲ್ಲ ಫಸ್ಟ್ ಆಫ್ ಆಲ್. ಆನಂತರ ಗೋಲ್ಡ್ ಅನ್ನ ಓದಿದ್ನ? ಚಿನ್ನ ಇಲ್ವೇ ಇಲ್ಲ. ಹಾಗಾದ್ರೆ ಆ ಕೃಷ್ಣನಿಗೆ ಸುಧಾಮ ಓದಂತಹ ಒಂದು ಗಿಫ್ಟ್ ಏನಂತಂದ್ರೆ ಪೋಹ. ಪೋಹ ಮೀನ್ಸ್ ಕನ್ನಡದಲ್ಲಿ ಅವಲಕ್ಕಿ. ಕೃಷ್ಣನಿಗೆ ಬಹಳ ಪ್ರಿಯವಾದದ್ದು ಅವಲಕ್ಕಿ ಅಂತಾನೆ ಹೇಳ್ತೇನೆ, ಹೌದಾ? ಪೋಹ ಅಂತಂದ್ರೆ ಅವಲಕ್ಕಿ. ಕೃಷ್ಣನಿಗೆ ಪ್ರಿಯವಾದ ಅಂತ ಆಹಾರ ಅದು, ಅವನಿಗೆ ನೈವೇದ್ಯ ಅಂತಾನು ಹೇಳ್ಬೋದು. ಅವಲಕ್ಕಿ ಅವನಿಗೆ ನೈವೇದ್ಯ. ಆದ್ದರಿಂದ ಸುಧಾಮನು ಕೃಷ್ಣನಿಗೆ ಓದಂತಹ ಗಿಫ್ಟ್ ಏನಾಗಿತ್ತು? ಪೋಹ ಆಗಿತ್ತು. ನೆಕ್ಸ್ಟ್, ಚೇಂಜ್ ದ ಜೆಂಡರ್ ಆಫ್ ಮಾಸ್ಟರ್. ಜೆಂಡರ್ ಮೇಲೆ ಬಹಳ ಕ್ವಶನ್ ಬರ್ತಾವ್ರಿ. ಪಿಕ್ಸ್ ಒಂದು ಕ್ವಶನ್ ಜೆಂಡರ್. ಕ್ಲಿಯರ್ ಆಗಿ ನೀವು ಜೆಂಡರ್ಸ್ ಮೇಲೆ ಒಂದು ಟಾಪಿಕ್, ನಾನು ಎಸ್ಟರ್ಡೇ ಪ್ರೀವಿಯಸ್ ನ ಕ್ಲಾಸ್ ಅಲ್ಲಿ ನಾನು ಜೆಂಡರ್ಸ್ ಬಗ್ಗೆ ಕ್ಲಿಯರ್ ಆಗಿ ಹೇಳಿದ್ದೀನಿ. ಜೆಂಡರ್ಸ್ ಬಗ್ಗೆ ನೀವು ತಿಳ್ಕೊಂಡಿದ್ದೆ ಆದ್ರೆ 1 ಅಂಕ ನಿಮಗೆ ಕಡ್ಡಾಯ, 1 ಅಂಕ ನಿಮ್ಮ ಕೈಯಲ್ಲಿದ್ದ ಹಾಗೆ. ವಿದ್ಯಾರ್ಥಿಗಳೇ, ಆದ್ದರಿಂದ ನೀವು ಚೆನ್ನಾಗಿ ಅಭ್ಯಾಸ ಮಾಡಿ. ಯಾವುದೇ ಒಂದು ಪರೀಕ್ಷೆಯಲ್ಲಿ ನೀವು ಚೆನ್ನಾಗಿ ಅಂಕ ಗಳಿಸ್ಬೇಕಂದ್ರೆ ಮೊದಲು ಸೆಲ್ಫ್ ಸ್ಟಡಿ ಬೇಕು, ಸ್ಟಡಿಯನ್ನ ಚೆನ್ನಾಗಿ ಮಾಡಬೇಕು. ಆದ್ದರಿಂದ ಇಲ್ಲಿ ಹೇಳ್ತೇನೆ, ಜೆಂಡರ್ಸ್ ಮೇಲೆ ನಿಮ್ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾನು ಹೇಳಿದ್ದೇನೆ. ಜೆಂಡರ್ಸ್ ಮೀನ್ಸ್ ಇಲ್ಲಿ ಲಿಂಗಗಳ ಬಗ್ಗೆ. ಲಿಂಗಗಳು ಇಲ್ಲಿ ಏನ್ ಹೇಳ್ತಾರ್ರಿ? ಜೆಂಡರ್ಸ್ ಗಳಲ್ಲಿ ಏನ್ ಬರ್ತಾವ್ರಿ? 4 ಟೈಪ್ಸ್ ಬರ್ತಾವ, ಹೌದಾ? 4 ಟೈಪ್ಸ್ ಜೆಂಡರ್ಸ್. ಫಸ್ಟ್ ಒನ್ ಮಸ್ಕಲೈನ್. masculine, feminine, neuter, common. ಪುಲ್ಲಿಂಗ, ಸ್ತ್ರೀಲಿಂಗ, ನಪುಂಸಕಲಿಂಗ, ಸಾಮಾನ್ಯ ಲಿಂಗ. ಇವುಗಳನ್ನ ಕ್ಲಿಯರ್ ಮಾಡೇ ಬಿಡೋಣ. ಇನ್ನೊಂದ್ಸಲಿ ನಾನು ಕ್ಲಿಯರ್ ಮಾಡ್ತೇನೆ. ಯಾಕಂದ್ರೆ ಒಂದು ಏನಿರ್ತಾರೆ ಮಾರ್ಕ್ಸ್ ನಿಮ್ ಕೈಯಾಗಿದ್ದಂಗ. ಹೆಂಗಂತಂದ್ರೆ ನೋಡ್ರಿ, ಮಸ್ಕಲೈನ್ ಜೆಂಡರ್ ಅಂತಂದ್ರೆ ಪುಲ್ಲಿಂಗ, ಗಂಡು ಎಂಬ ಅರ್ಥವನ್ನ ಕೊಡುವಂತ ಯಾವುದೇ ಒಂದು ಪದ ಆಗಿರ್ಲಿ, ಅದು ಗಂಡು ಎಂಬ ಒಂದು ಅರ್ಥವನ್ನ ಕೊಡಬೇಕು. ಅವುಗಳಿಗೆ ನಾವು ಏನಂತ ಕರಿತೇವೆ? ಮಸ್ಕಲೈನ್ ಜೆಂಡರ್ಸ್ ಅಂತ ಕರಿತೇವೆ. ಅದೇ ರೀತಿ ಫೆಮಿನೈನ್ ಜೆಂಡರ್, ಹೆಣ್ಣು ಎಂಬ ಅರ್ಥವನ್ನ ಕೊಡ್ತಕ್ಕಂತ ಯಾವುದೇ ಒಂದು ಪದ ಆಗಿರ್ಲಿ ಅಥವಾ ಯಾವುದೇ ಒಂದು ಅರ್ಥ ಕೊಡುವಂತ ಪದಗಳಾಗ್ಲಿ, ಅವ್ರಿಗೆ ನಾವು ಫೆಮಿನೈನ್ ಜೆಂಡರ್ಸ್, ಸ್ತ್ರೀಲಿಂಗ ಅಂತ ಹೇಳಿ ಕರಿತೇವೆ. ಅದೇ ರೀತಿ ನೀಟರ್ ಜೆಂಡರ್, ಇತ್ತ ಗಂಡು ಅಲ್ಲ ಹೆಣ್ಣು ಅಲ್ಲ, ಆದ್ರೆ ನಿರ್ಜೀವ ವಸ್ತುಗಳಿಗೆ ನಾವೇನಂತ ಕರಿತೇವೆ? ನೀಟರ್ ಜೆಂಡರ್, ನಪುಂಸಕಲಿಂಗ ಅಂತ ಕರಿತೇವೆ. ಕಾಮನ್ ಜೆಂಡರ್, ಇವು ಮತ್ತು ಗಂಡು ಮತ್ತು ಹೆಣ್ಣು ಎರಡು ಅಂತ ಹೇಳ್ತದ. ಇತ್ತ ಗಂಡು ಇರ್ತದ, ಇತ್ತ ಹೆಣ್ಣು ಇರ್ತದ. ಇವುಗಳೇನು ಕಾಮನ್ ಜೆಂಡರ್ಸ್. ಲೈಕ್ ಯಾವ ರೀತಿ ಅಂತಂದ್ರೆ, ಮಸ್ಕಲೈನ್ ಜೆಂಡರ್ಗೆ ಎಕ್ಸಾಂಪಲ್ ನೋಡೋದಾದ್ರೆ ಬಾಯ್, ಫಾದರ್, ಲೈಕ್ ಯಾವ್ದೋ ಒಂದು ಗಂಡು ಎಂಬ ಅರ್ಥ ಕೊಡ್ತಿರ್ಬೇಕಾ. ಫೆಮಿನೈನ್ ಜೆಂಡರ್ ಅಂತಂದ್ರೆ ಗರ್ಲ್, ಮದರ್, ಹೌದಾ? ಈ ರೀತಿ. ನೀಟರ್ ಜೆಂಡರ್ಗೆ ನೋಡ್ತಾರೆ, ಅವುಗಳ ನಿರ್ಜೀವ ವಸ್ತುಗಳು, ಬುಕ್, ಪೆನ್, ಟೇಬಲ್, ಹೌಸ್. ಕಾಮನ್ ಜೆಂಡರ್ಸ್, ಕಾಮನ್ ಇತ್ತು ಗಂಡು ಹೆಣ್ಣು ಎರಡಕ್ಕೂ ಒಂದೇ ಅಂತ ಕರಿತೀವಿ ನಾವು. ಏನಂತಂದ್ರೆ ಪೇರೆಂಟ್ಸ್. ಇಲ್ಲಿ ಪೇರೆಂಟ್ಸ್ ಅಂದ್ರೆ ಮುಗೀತು.
ಮಸ್ಕಲೈನ್ ಪೇರೆಂಟ್ ಫೆಮಿನೈನ್ ಪೇರೆಂಟ್ಸ್ ಅಂತ ಹೇಳಕ್ ಬರೋದಿಲ್ಲ. ಯಾಕಂತಂದ್ರ ಪೇರೆಂಟ್ಸ್ ಮೀನ್ಸ್ ಪಾಲಕರು. ಅದರಲ್ಲಿ ಪಾಲಕರಂದ್ರೆ ಬಂದ್ರು, ಇತ್ತ ತಂದೆನೂ ಬಂದ ತಾಯಿನೂ ಬಂದ್ಲು, ಅಲ್ಲಿ ಅವುಗಳೇನಾಗ್ತಾವ ಕಾಮನ್ ಜೆಂಡರ್ಸ್. ಅದೇ ರೀತಿ ಡಾಕ್ಟರ್ಸ್ ಇರ್ತಾರ್ರಿ. ಇವನ್ ಯಾವ ಗರ್ಲ್ ಡಾಕ್ಟರ್ ಇರ್ತಾರ, ಬಾಯ್ ಡಾಕ್ಟರ್ಸ್ ಇರ್ತಾರ. ಆ ರೀತಿ ನಾವು ಒಬ್ಬೊಬ್ರಿಗೆ ಸಪ್ರೇಟ್ ಬಾಯ್ ಡಾಕ್ಟರ್ ಗರ್ಲ್ ಡಾಕ್ಟರ್ ಅನ್ನಕ್ ಬರೋದಿಲ್ಲ. ಸೊ ಹಿಂಗಾಗಿ ಡಾಕ್ಟರ್ ಮೀನ್ಸ್ ಹೆಣ್ಣು ವೈದ್ಯ ಅಥವಾ ಗಂಡು ವೈದ್ಯ ಇಬ್ರು ಬಂದ್ರು. ಅದ್ರಲ್ಲಿ ಕ್ಯಾಶುವಲ್ ಆಗಿ ಒಬ್ಬರನ್ನ ಒಂದೇ ಅಂತ ಕರಿತೀವಿ, ಡಾಕ್ಟರ್. ಮುಗೀತು. ನೆಕ್ಸ್ಟ್ ಪೇಂಟರ್, ನೆಕ್ಸ್ಟ್ ಸಿಂಗರ್, ನೆಕ್ಸ್ಟ್ ಡ್ಯಾನ್ಸರ್, ಎಕ್ಸೆಟ್ರಾ. ಅಲ್ಲಿ ಗಂಡು ಅಥವಾ ಹೆಣ್ಣು ಎರಡೂ ಇರತ್ತ, ಆದ್ರೆ ಅವ್ರಿಗೆ ಒಂದೇ ಪದಲ್ಲೇ ಕರಿತೀವಿ ನಾವು. ಇಲ್ಲ ಹೆಣ್ಣು ಸಿಂಗರ್ ಗಂಡು ಸಿಂಗರ್ ಹಂಗೆಲ್ಲ ಕರೆಯಕ್ ಬರುದಿಲ್ಲ. ಸೊ ಒಂದೇ ಪದ, ಸಿಂಗರ್, ಪೇಂಟರ್, ಡ್ಯಾನ್ಸರ್, ಡಾಕ್ಟರ್, ಪೇರೆಂಟ್ಸ್, ಇವುಗಳೆಲ್ಲ ಏನಾಗ್ತಾವ್ರಿ ಕಾಮನ್ ಜೆಂಡರ್ಗೆ ಎಕ್ಸಾಂಪಲ್ ಆಗ್ತಾವ. ಇಲ್ಲಿ ಕೇಳಿದ ಪ್ರಶ್ನೆ ಏನದ, ಚೇಂಜ್ ದ ಜೆಂಡರ್ ಆಫ್ ಮಾಸ್ಟರ್. ಮಾಸ್ಟರ್ ಅನ್ನೋ ಒಂದು ವರ್ಡಿನ ಜೆಂಡರ್ ಚೇಂಜ್ ಜೆಂಡರ್ ಅಂತ ತಿಳ್ಕೊಂಡ್ಬಿಡ್ರಿ. ಅಪೋಸಿಟ್ ಜೆಂಡರ್. ಎಕ್ಸ್ಟರ್ಡೇ ಪ್ರೀವಿಯಸ್ ಕ್ಲಾಸ್ ಅಲ್ಲಿ ನಾ ಹೇಳಿದ್ದೇನೆ, ಅಪೋಸಿಟ್ ಜೆಂಡರ್. ಅಪೋಸಿಟ್ ಜೆಂಡರ್ ಏನಾಗ್ತದ, ಇಲ್ಲಿ ಮಸ್ಕಲೈನ್ ಇದ್ರೆ ಫೆಮಿನೈನ್, ಫೆಮಿನೈನ್ ಇದ್ರೆ ಮಸ್ಕಲೈನ್. ಇಷ್ಟ ನೋಡ್ರಿ ವ್ಯತ್ಯಾಸ. ಮಾಸ್ಟರು, ಮಿಸ್ಟ್ರೆಸ್ಸು, ಮಿಸ್ಟರ್ಸು, ಮಾಸ್ಟರ್ಸು, ಮಿಸ್ಟರ್ಸು. ಇಲ್ಲಿ ಕೊಟ್ಟಂತಹ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಎ, ಮಿಸ್ಟ್ರೆಸ್. ಮಿಸ್ಟ್ರೆಸ್ ಮೀನ್ಸ್ ಮಾಸ್ಟರ್, ಮಿಸ್ಟ್ರೆಸ್. ಇವುದು ಚೇಂಜ್ ಜೆಂಡರ್, ದ ಅಪೋಸಿಟ್ ಜೆಂಡರ್ ಆಫ್ ದಿ ಮಾಸ್ಟರ್. ಓಕೆ. ನೆಕ್ಸ್ಟ್, ನರೇನ್ ವಾಂಟ್ ಟು ಬಿ ಅ ದ ಗ್ರೇಟ್ ಕೋಚ್ಮ್ಯಾನ್ ಅನ್ನೋ ಲೆಸನ್ ಅಲ್ಲಿ ಬಂದದ. ನರೇನ್ ಚಿಕ್ಕವನಿದ್ದಾಗ ಏನ್ ಅನ್ಕೊಂಡಿದ್ದ, ಏನ್ ಆಗ್ಬೇಕು ಅನ್ಕೊಂಡಿದ್ದ ಫ್ಯೂಚರ್ ಅಲ್ಲಿ ಅಂದ್ರೆ, ಒಬ್ಬ ವಾಚ್ಮನ್ ಅಲ್ಲ, ಪೊಲೀಸ್ ಮ್ಯಾನ ಅಲ್ಲ, ಪೋಸ್ಟ್ ಮ್ಯಾನ ಅಲ್ಲ. ಹಾಗಾದ್ರೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ, ನರೇನ್ ಅನ್ಕೊಂಡಿದ್ದ ನಾನು ಒಬ್ಬ ಗ್ರೇಟ್ ಕೋಚ್ ಮ್ಯಾನ್ ಆಗ್ಬೇಕು. ಹೌದಾ, ತರಬೇತುದಾರ. ಹೌದಾ, ಕೋಚ್ ಮ್ಯಾನ್ ಆಗ್ಬೇಕು ಅಂತ ಹೇಳಿ. ನರೇನ್ ಅಂದ್ರೆ ಇಲ್ಲಿ ಸ್ವಾಮಿ ವಿವೇಕಾನಂದರ ಚಿಕ್ಕಂದಿನ ಹೆಸರು. ನರೇನ್, ಸ್ವಾಮಿ ವಿವೇಕಾನಂದ. ನರೇನ್ ಮೀನ್ಸ್ ಸ್ವಾಮಿ ವಿವೇಕಾನಂದ ಅವರ ಚಿಕ್ಕಂದಿನ ಹೆಸರು. ಹೌದಾ. ನೆಕ್ಸ್ಟ್, ರೆನೆ ವಾಂಟ್ ಟು ಬಿ ಅ ಕೋಚ್ಮನ್. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ. ನೆಕ್ಸ್ಟ್ ನೋಡೋಣ. ಸಾಧ್ಯ ಆದ್ರೆ ಎಲ್ಲ ಪ್ರಶ್ನೆಗಳು ಮತ್ತೆ ನೋಟ್ಸ್ ಗಳನ್ನ ನೋಟ್ ಮಾಡಿ ಇಟ್ಕೊಡ್ರಿ. ಬಹಳ ಉಪಯೋಗ ಆಗ್ತಾವ ನಿಮ್ಗೆ. ಯಾವುದೋ ಒಂದು ಪರೀಕ್ಷೆಗೆ ತುಂಬಾ ಉಪಯುಕ್ತ ಆಗ್ತಾವ ಅಂತ ಹೇಳಿ ನಾವು ಹೇಳ್ತೇವೆ. ನೆಕ್ಸ್ಟ್ ನೋಡ್ರಿ, ಕಾಮಿಡಿ, ಕಮ್ಯಾಂಡ್, ಕಾಮಿಕ್, ಕಂಫರ್ಟ್. ರಿಅರೇಂಜ್ ದ ವರ್ಡ್ಸ್ ಆಸ್ ಇನ್ ಎ ಡಿಕ್ಷನರಿ. ಬಹಳ ಸರಳವಾದಂತ ಪ್ರಶ್ನೆ. ರಿಅರೇಂಜ್ ದಿ ವರ್ಡ್ಸ್ ಆಸ್ ದ ಡಿಕ್ಷನರಿ ಟೈಪ್. ನಾವ್ ಏನ್ ಮಾಡ್ಬೇಕು, ರಿಅರೇಂಜ್ ಮಾಡ್ಬೇಕು. ಡಿಕ್ಷನರಿ ಟೈಪ್ ಮೀನ್ಸ್ ಅಲ್ಫಾಬೆಟ್ ವೈಸ್. ನೋಡ್ರಿ, ಬಹಳ ತಲೆ ಕೆಡ್ಸ್ಕೊಳ್ಳುವಂತ ನೆಸೆಸಿಟಿ ಏನೂ ಇಲ್ಲ. ಡಿಕ್ಷನರಿ ಇದೇನು ಇಲ್ಲಿ ನಿಮ್ಗೆ ಫರ್ಕ್ ಬೀಳೋದಿಲ್ಲ. ಯಾಕಂತಂದ್ರ ಇಲ್ಲಿ ಕೊಟ್ಟಂತಹ ಪ್ರಶ್ನೆ ನೋಡ್ಬೇಕು. ರಿಅರೇಂಜ್ ದಿ ವರ್ಡ್ಸ್ ಇನ್ ಡಿಕ್ಷನರಿ. ಅಲ್ಫಾಬೆಟಿಕ್ ವೈಸ್ ನಾವು ಮಾಡ್ಬೇಕಾ, ಸೀರಿಯಲ್ ವೈಸ್ ಮಾಡ್ಬೇಕಾ. ಕೊಟ್ಟಂತ ಅಷ್ಟು ಒಂದು ವರ್ಡ್ಸ್ ಗಳಲ್ಲಿ ಕಾಮನ್ ಎಷ್ಟು 3 ವರ್ಡ್ಸ್ ಅದಾವ್ರಿ. ಕಾಮ್, COM ಐತಿ, COM ಐತಿ, COM, ನೆಕ್ಸ್ಟ್ COM. ಈ ಮೂರು ಲೆಟರ್ಸ್ ಏನದಾವ ಕಾಮನ್ ಅದಾವ. ಇನ್ನು ಮುಂದಿನ ಲೆಟರ್ಸ್ ಗಳನ್ನ ನೋಡ್ತಾ ಹೋದ್ರ ABCD A to Z ಅಲ್ಫಾಬೆಟ್ಸ್ 26 ಅದಾವ, ಗುರ್ತೈತ್ರಿ. ಆ 26 ಅಲ್ಫಾಬೆಟ್ಸ್ ಅಲ್ಲಿ ಫಸ್ಟ್ ಯಾವ್ದು ಬರ್ತದ, ಎ ಬರ್ತದ. ಎ ಅನ್ನೋ ವರ್ಡ್ ಈ ಮೂರು ಶಬ್ದಗಳನ್ನ ಬಿಟ್ಟು ಅದಾವ. ನೋಡ್ರಿ, ಯಾವ್ದಾರ ಒಂದು ವರ್ಡ್ ಅಲ್ಲಿ ಇದೆಯಾ, ಇಲ್ಲ. ಎ ಇಲ್ಲಿ ಇ ಇದೆ, ಇಲ್ಲಿ M ಇದೆ, ಇಲ್ಲಿ I ಇದೆ, ಇಲ್ಲಿ F ಇದೆ, ಇಲ್ಲ. ಹಂಗಾದ್ರೆ B ಇದೆಯಾ, ಇಲ್ಲ. C ಇಲ್ಲ. ABCD ಇದೆಯಾ, ಇಲ್ಲ. ಈ ಇದೆಯನ್ನ ನೋಡ್ರಿ, ಈ ಇದೆ. ಈ ಒಂದು ಕಾಮಿಡಿ ಅನ್ನೋ ವರ್ಡ್ ಅಲ್ಲಿ ಈ ಇದೆ. ಹಂಗಾದ್ರೆ ಇದು ಒಂದು. ಹೌದಾ. ನೆಕ್ಸ್ಟ್, ಈ ಆಗಡೆ ಏನ್ರಿ, ABCD, ಎಫ್ ಎಲ್ಲಾದ್ರೂ ಇದೆ ಅನ್ನ ನೋಡ್ರಿ. ಎಸ್, ಎಫ್ ಈಸ್ 4th ಆಪ್ಷನ್ ಅಲ್ಲಿ ಎಫ್ ಇದೆ. ಹೌದಾ. ABCD, F, G, ಆಮೇಲೆ FGHI ಬರುತ್ತಾ, ಇದು 3. ಹಾಗಾದ್ರೆ ಇದು 4. ಸರ್ ಇದನ್ನ ನೋಡ್ಬೇಕ್ರಿ, ಇಲ್ಲಿ 3 ವರ್ಡ್ಸ್ ಕೊಟ್ಟ, ಇಲ್ಲಿ ಎ ಐತಿ,
ಕನ್ಫ್ಯೂಸ್ ಆಗಕ್ ಹೋಗ್ಬೇಡ್ರಿ. ಫಸ್ಟ್ 3 ವರ್ಡ್ಸ್ ಅನ್ನ ನೀವ ಕ್ಲಿಯರ್ ಮಾಡ್ಕೋಬೇಕು. ಇಲ್ಲಿ ಎಂ ಐತಿ, ಇಲ್ಲಿ ಸರ್ ಇಲ್ಲಿ ಎ ಬಂದದ, ಅದಕ್ಕೆ ಇದ ಫಸ್ಟ್ ಬರ್ತೈತಿ. ಇಲ್ಲ, ಫಸ್ಟ್ 3 ವರ್ಡ್ಸ್ ಕಾಮನ್. ನೆಕ್ಸ್ಟ್ 3 ವರ್ಡ್ಸ್ ಬಿಟ್ಟು ಉಳ್ಕಿದ್ದು ಯಾವುದೇ ಬರ್ಲಿ ಫಸ್ಟ್, ಆಮೇಲೆ ಅಲ್ಫಾಬೆಟಿಕ್ ವೈಸ್ ಹೋಗ್ಬೇಕಾ, ಡಿಕ್ಷನರಿ ವೈಸ್ ಹೋಗ್ಬೇಕಾಗ್ತದ. ಆದ್ದರಿಂದ ಎಲ್ಲಿದ ನೋಡ್ರಿ, 1 ಇದು ಯಾವ್ದ್ರಿ, 1 4 3 2 1 4 3 2 ಎಲ್ಲಿದೆ ನೋಡಿ ಆಪ್ಷನ್ ಅಲ್ಲಿ. 1 4 1 2 3 4 3 1 4 2 1 4 3 2. ಆಪ್ಷನ್ ಸಿ ಇಸ್ ದಿ ರೈಟ್ ಆನ್ಸರ್. 1 4 3 2. ಹೌದಾ? ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಸಿ 1 4 3. ಫಸ್ಟ್ ಬರುವಂತಹ ಒಂದು ಕಾಮಿಡಿ ಬರ್ತದ, ಆ ನಂತರ ಕಂಫರ್ಟ್ ಬರ್ತದ. ಸೀರಿಯಲ್ ವೈಸ್ ಬರಿತಾ ಹೋದ್ರೆ ಕಾಮಿಡಿ, ಕಂಫರ್ಟ್, ನೆಕ್ಸ್ಟ್ ಥರ್ಡ್ ಒನ್ ಕಾಮಿಕ್. ಕಾಮಿಕ್ ಮೀನ್ಸ್ ಕಾಮಿಡಿ. ನೆಕ್ಸ್ಟ್ ಕಮ್ಯಾಂಡ್. ಇಲ್ಲಿ ನೋಡ್ರಿ, ಫಸ್ಟ್ ಕೊಟ್ಟಂತಹ 3 ಕ್ಯಾಶುವಲ್ ಇರ್ತಾವ. ಎ ಬಿ ಸಿ ಡಿ, ಇ ಆಗನ ಎಫ್, ಇ ಆಯ್ತು, ಇ ಆಗನ ಎಫ್ ಬರ್ತದ, ಎಫ್ ಜಿ ಎಚ್ ಐ ಬರ್ತದ, ಐ ಆಗನ ಇದು ಲಾಸ್ಟ್ ಉಳಿದದ್ದು ಎಂ ಐತಿ, ಅಲ್ಲಿ ಅದು ನೆಸೆಸರಿ ಅದ ಲಾಸ್ಟ್ ಆಗ್ತೈತಿ. ಕಾಮಿಡಿ, ಕಂಫರ್ಟ್, ಕಾಮಿಕ್, ಕಮ್ಯಾಂಡ್. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ 1 4 3 2. ಕನ್ಫ್ಯೂಸ್ ಆಗುವಂತ ನೆಸೆಸಿಟಿ ಇಲ್ಲ, ಬಹಳ ಸರಳವಾದಂತ ಪ್ರಶ್ನೆ, ಬಹಳ ಈಸಿಯಾಗಿ ಫೈಂಡ್ ಔಟ್ ಮಾಡಬಹುದು. ನೆಕ್ಸ್ಟ್ 34th ಕ್ವಶನ್. ಡಾಕ್ಟರ್ ರಾಜ್ಕುಮಾರ್ ಈಸ್ ಡ್ಯಾಶ್ ಯಾಸ್ ನಟ ಸಾರ್ವಭೌಮ. ಡಾಕ್ಟರ್ ರಾಜ್ಕುಮಾರ್ ಈಸ್ ಡ್ಯಾಶ್ ಯಾಸ್ ನಟ ಸಾರ್ವಭೌಮ. ನಟ ಸಾರ್ವಭೌಮ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಏನಾಗಿದ್ರು, ಫೇಮಸ್ ಆಗಿದ್ರು. ಫೇಮಸ್ ಅನ್ನೋ ಒಂದು ವರ್ಡ್ ಯಾವ್ದು ಕರೆಕ್ಟ್ ಇದ್ರಲ್ಲಿ? ನಾವು ಡಿಕ್ಷನರಿ ಟೈಪ್ ಹೋದ್ರೆ ಅಲ್ಪ ಇಲ್ಲಿ ಹೋದ್ರೆ FAMASS ಫ್ಯಾಮಸ್ ನೋ, ಫ್ಯಾಮಸ್ ನೋ, ಫ್ಯಾಮಸ್ ನೋ, ಫೇಮಸ್ FAMOUS. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗ್ತದ? ಆಪ್ಷನ್ ಡಿ, ಫೇಮಸ್. ಡಾಕ್ಟರ್ ರಾಜ್ಕುಮಾರ್ ಈಸ್ ಫೇಮಸ್, FAMOUS, ಫೇಮಸ್ ಯಾಸ್ ನಟ ಸಾರ್ವಭೌಮ. ಡಾಕ್ಟರ್ ರಾಜ್ಕುಮಾರ್ ಅವರು ನಟ ಸಾರ್ವಭೌಮ ಅಂತ ಹೇಳಿ ಪ್ರಖ್ಯಾತಿಯನ್ನ ಪಡೆದಿದ್ರು. ಪ್ರಖ್ಯಾತಿ, ಫೇಮಸ್ ಅಂತಂದ್ರ ಪ್ರಖ್ಯಾತಿ ಪಡೆದಿದ್ರು. ಪ್ರಖ್ಯಾತಿ ಅಂತ ಏನಂತ ಪ್ರಖ್ಯಾತಿ ಪಡೆದಿದ್ರು? ನಟ ಸಾರ್ವಭೌಮ ಅಂತ ಹೇಳಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟ ಸಾರ್ವಭೌಮ ಅಂತ ಹೇಳಿ ಏನ್ ಪಡೆದಿದ್ರು? ಪ್ರಖ್ಯಾತಿಯನ್ನ ಪಡೆದಿದ್ರು, ಫೇಮಸ್ ಆಗಿದ್ರು ಅಂತ ಹೇಳಿ ನಾವು ನೋಡ್ತೇವೆ. ನೆಕ್ಸ್ಟ್, ರಜನಿ ಗಾಟ್ ಅ ರಿಪ್ಲೈ ಡ್ಯಾಶ್ ದ ಬೆಂಗಳೂರ್. ಪ್ರಿಪೋಸಿಷನ್, ಇಲ್ಲಿ ಕೆಲಸ ಮಾಡ್ತಕ್ಕಂತ ಪಾರ್ಟ್ಸ್ ಆಫ್ ಸ್ಪೀಚು ಪ್ರಿಪೋಸಿಷನ್. ಪ್ರಿಪೋಸಿಷನ್ ಮೀನ್ಸ್ ಪೂರ್ವಭಾವಿ. ಹೌದಾ? ರಜನಿ ಗಾಟ್ ಅ ರಿಪ್ಲೈ ಡ್ಯಾಶ್ ದ ಬೆಂಗಳೂರು. ಪ್ರಿಪೋಸಿಷನ್ ಅನ್ನ ಸರಿಯಾದಂತ ಒಂದು ಕರೆಕ್ಟ್ ಆದಂತ ಪ್ರಿಪೋಸಿಷನ್ ಅನ್ನ ನಾವಿಲ್ಲಿ ಫಿಲ್ ಮಾಡ್ಬೇಕಾಗ್ತದ. ಎಲ್ಲಿ ನೋಡ್ರಿ, ಆಪ್ಷನ್ ಎ ಫ್ರಾಮ್ ಇದೆ, ಆಪ್ಷನ್ ಬಿ ಆನ್ ಇದೆ, ಇನ್ ಇದೆ, ಬೈ ಇದೆ. ರಜನಿ ಗಾಟ್ ಅ ರಿಪ್ಲೈ ಡ್ಯಾಶ್ ದ ಬೆಂಗಳೂರು. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಎ ಆಗ್ತದ, ಫ್ರಾಮ್ ಬೆಂಗಳೂರು. ರಜನಿ ಬೆಂಗಳೂರಿನ ಏನ್ ಮಾಡ್ಯಾಳ? ಪ್ರತ್ಯುತ್ತರವನ್ನ ಪಡೆದಳು ಅಂತ ಹೇಳಿ ನಾಮ ಇಂದ, ಫ್ರಾಮ್ ಅಂತಂದ್ರೆ ಇಂದ ಅಂತ ಹೇಳಿ ಕನ್ಸಿಡರ್ ಆಗ್ತದ. ನೆಕ್ಸ್ಟ್, ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ರಜನಿ ಗಾಟ್ ಅ ರಿಪ್ಲೈ ಫ್ರಾಮ್ ದ ಬೆಂಗಳೂರು, ಆಪ್ಷನ್ ಎ. ನೆಕ್ಸ್ಟ್ 36. ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್. ಆಡ್ ಒನ್. ಇಲ್ಲಿ ಕನ್ನಡದಲ್ಲಿ ನೋಡ್ತೇವೆ ಅಂತಂದ್ರೆ ನಾವ ಬಹಳ ಈಸಿಯಾಗಿ ಫೈಂಡ್ ಔಟ್ ಮಾಡೋದನ್ನ ಇಂಗ್ಲಿಷ್, ಕನ್ನಡಕ್ಕಿಂತನೂ ಇಂಗ್ಲಿಷ್ ಗ್ರಾಮರ್ ಬಹಳ ಈಸಿ ರೀ. ಹೌದಾ? ಬಟ್ ನೀವು ಅದನ್ನ ಸ್ವಲ್ಪ ಏನ್ ಮಾಡ್ಬೇಕಾ? ಸ್ಟಡಿ ಮಾಡ್ಬೇಕಾ. ಕನ್ನಡಕ್ಕಿಂತನೂ ಇಂಗ್ಲಿಷ್ ಗ್ರಾಮರ್ ಬಹಳ ಈಸಿ. ಏನ್ ತಿಳ್ಕೊಂಡಿರ್ತಾರೆ, ಅಯ್ಯೋ ಇಂಗ್ಲಿಷ್ ಅಂದ್ರೆ ದೊಡ್ಡ ಹೊರೆ, ಅದು ಕನ್ನಡ ಮೀಡಿಯಂ ಕನ್ನಡ ಮೀಡಿಯಂ ಸ್ಟೂಡೆಂಟ್ ಇಲ್ಲ. ಬಹಳ ಅಂದ್ರೆ ಬಹಳ ಸರಳವಾದಂತ ಇದು ಇಂಗ್ಲಿಷ್ ಬಹಳ ಸರಳ. ಅದು ಗ್ರಾಮರ್ ಅಲ್ಲಿ ಹೋದ್ರೆ ಕನ್ನಡದಷ್ಟು ಏನ್ ಟಫ್ ಇರೋದಿಲ್ಲ. ಸ್ವಲ್ಪ ಥಿಂಕ್ ಮಾಡ್ಬೇಕು, ನಾರ್ಮಲ್ ಆಗಿ ಥಿಂಕ್ ಮಾಡ್ಬೇಕು. ಡೀಪ್ ಆಗಿ ಹೋದ್ರೆ ಏನು ತಿಳಿಯೋದಿಲ್ರಿ. ಜಸ್ಟ್ ಕ್ಯಾಶುವಲ್ ಆಗಿ ಥಿಂಕ್ ಮಾಡಿದ್ರೆ ಎಲ್ಲ ಅರ್ಥ ಆಗ್ತದ. ಇಲ್ಲಿ ನೋಡ್ರಿ, ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ. ಈ ಕನ್ನಡದಲ್ಲಿ ನೋಡ್ಬೇಕಂತಂದ್ರೆ ಗುಂಪಿಗೆ ಸೇರದ ಪದ, ಗುಂಪಿಗೆ ಸೇರದ ಪದ ಮುಗೀತು. ಅದ್ರಲ್ಲಿ ಏನಿದೆ? ಗುಂಪಿಗೆ ಸೇರದ ಪದ.
ಕನ್ನಡದಲ್ಲಿ ಕೊಟ್ಟಿರ್ತಾನ ಒಂದ್ 4-5 ವರ್ಡ್ಸ್ ಕೊಡ್ತಾನ್ರಿ. ಇಲ್ಲಿ ಈ ಒಂದು ವರ್ಡ್ಸ್ ಗಳಲ್ಲಿ ಗುಂಪಿಗೆ ಸೇರಿದ ಪದವನ್ನ ಆರಿಸಿ ಬರೆಯಿರಿ ಅಂತ ಹೇಳ್ತಾನ. ಆ ಗುಂಪಿನಾಗ ಅದ ಸೇರ್ತಿರುದಿಲ್ಲ, ಆ ಗುಂಪಿನಾಗ ಅದ ಹೋದ್ರ ಅದ ಬಿಲಾಂಗ್ಸ್ ಆಗ್ತಿರುದಿಲ್ಲ. ಯಾಕಂತಂದ್ರ ಅಲ್ಲಿ ಅದ ಹೊಂದಾಣಿಕೆ ಆಗ್ತಿರುದಿಲ್ಲ. ಅದನ್ನ ತೆಗೆದು ಉಗಿದ್ ಬಿಡ್ರಿ, ಬ್ಯಾಡ ಅದ ನಮಗ, ಅದ್ ನಮ್ ಗುಂಪಿನಾಗ ಬ್ಯಾಡ ಅದ, ತೆಗೆದು ಉಗಿದ್ ಬಿಡ್ರಿ. ಹೌದಾ? ಇಲ್ಲಿ ನೋಡ್ರಿ ಯಾವ ರೀತಿ ಅಂತಂದ್ರ ಗುಂಪಿಗೆ ಸೇರ ಪದ ಯಾವ ರೀತಿ? ಸಾರೋ. ಇದ್ರಗಳ ಕನ್ನಡ ಮೀನಿಂಗ್ ನೋಡ್ತಾ ಹೋಗುನು. ಸಾರೋ ಅಂದ್ರೇನು? ದುಃಖ, ದುಃಖ ಅಥವಾ ನೋವು. ಸಾರಿ, ಸಾರೋ ಅಂದ್ರೇನು? ದುಃಖ ಅಥವಾ ನೋವು. ಸ್ಯಾಡ್ ಅಂದ್ರೇನು? ನೋವು, ದುಃಖ ಎಲ್ಲ. ಸ್ಯಾಡ್ ಆಗತೈತಿ, ನಂಗೆ ಸ್ಯಾಡ್ ಆಗೈತಿ. ಅನ್ಹ್ಯಾಪಿ ಅಂತಂದ್ರು ಅಸಂತೋಷ. ಸಂತೋಷ ಇಲ್ರಿ ಜೀವನದಾಗ ಏನ್ ಮಾಡೋದ ಅಂತಿರ್ತಾರಲಕ್ರಿ, ಹಂಗ. ಹ್ಯಾಪಿ ಅಂದ್ರೆ ಏನ್ರಿ? ಸಂತೋಷ. ಇಷ್ಟ್ರ ಮೇಲೆ ನಿಮ್ಗೆ ಗುರ್ತಾಗ್ಬೇಕ. ಯಾವ್ದು ಗುರ್ತಾಗ್ಬೇಕ? ಆನ್ಸರ್ ಗುರ್ತ ಆಗಿರಬೇಕ. ಹೌದಾ? ಯಾವ್ದ? ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ಗ್ರೂಪ್. ಯಾವುದು ಇಲ್ಲಿ ಡಸ್ ನಾಟ್ ಬಿಲಾಂಗ್ ಆಗುದಿಲ್ಲ? ದುಃಖ ಐತಿ, ನೋವು ಐತಿ, ಅಸಂತೋಷ ಐತಿ, ಕೊನೆಗೆ ಸಂತೋಷನೂ ಐತಿ. ಈ 3 ವರ್ಡ್ಸ್ಗಳು ಸೇಮ್ ಸಿಮಿಲರ್ ಅದಾವ, ಸಿನೋನಿಮ್ಸ್ ಅದಾವ. ಹೌದಾ? ಸಿನೋನಿಮ್ಸ್ ಮೀನ್ಸ್ ಸಮಾನಾರ್ಥಕಗಳು, ಸಮಾನವಾದಂತ ಅರ್ಥಗಳನ್ನ ಕೊಡ್ತಾವ. ಆದ್ರೆ ಹ್ಯಾಪಿ ಅನ್ನೋದೇನದ? ಇದು ಅಪೋಸಿಟ್ ಅದ, ಅವುಗಳಿಗೆ ಅಪೋಸಿಟ್ ಅದ, ಆಂಟೋನಿಮ್ ಆಗತ್ತ. ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಡಿ, ಹ್ಯಾಪಿ. ಹ್ಯಾಪಿ ಅಂದ್ರೆ ಸಂತೋಷ. ಇಲ್ಲಿ 3 ಅದಾವ, ಅಸಂತೋಷ, ನೋವು, ದುಃಖ 3 ಅದಾವ. ಅದಕ್ಕೆ ಸಂತೋಷ ಅನ್ನೋದು ಬರುದಿಲ್ಲ. ಪಿಕ್ ಆರ್ಡರ್ ಅಂತಂದ್ರೆ ಗುಂಪಿಗೆ ಸೇರಿದ ಪದ ಏನಾಗ್ತದೆ ಇಲ್ಲಿ? ಪಿಕ್ ಔಟ್ ದ ವರ್ಡ್ ವಿಚ್ ಡಸ್ ನಾಟ್ ಬಿಲಾಂಗ್ಸ್ ಟು ದ, ಈ ಒಂದು ಗುಂಪಿಗೆ ಸೇರಿದಂತ ಪದ ಹ್ಯಾಪಿ. ಆಪ್ಷನ್ ಡಿ ಇಸ್ ದಿ ರೈಟ್ ಆನ್ಸರ್. ನೆಕ್ಸ್ಟ್, ಐ ಬಾಟ್ ಅ ಬ್ಯೂಟಿಫುಲ್ ಡಾಲ್ ಅಟ್ ದ ಸ್ಟೇಷನರಿ. ಹೌದಾ? ದ ಅಂಡರ್ಲೈನ್ಡ್ ವರ್ಡ್ ಈಸ್. ಮತ್ತೆ ಪಾರ್ಟ್ಸ್ ಆಫ್ ಸ್ಪೀಚ್ ಬಂತು. ಪಾರ್ಟ್ಸ್ ಆಫ್ ಸ್ಪೀಚ್ ಮೇಲೆ ಬಹಳ ಕ್ವಶನ್ಸ್ ಬರ್ತಾವ ನಿಮಗ. ಅದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚ್ ಅನ್ನ ಏನ್ ಮಾಡಿ ಬಹಳ ಅಂದ್ರೆ ಬಹಳ ಕ್ಲಾರಿಫೈ ಮಾಡ್ಕೊಡ್ರಿ, ಅವುಗಳನ್ನ ಬಹಳ ಅರ್ಥ ಮಾಡ್ಕೊಡ್ರಿ. ಹೌದಾ? ಐ ಬಾಟ್ ಅ ಬ್ಯೂಟಿಫುಲ್ ಡಾಲ್ ಅಟ್ ದ ಸ್ಟೇಷನರಿ. ನಾನು ಏನ್ ಮಾಡಿದೆ? ಬಹಳ ಒಂದು ಸುಂದರವಾದಂತಹ ಡಾಲ್ ಅನ್ನ ನಾನು ಏನ್ ಮಾಡಿದೆ? ಪರ್ಚೇಸ್ ಮಾಡಿದೆ. ಡಾಲ್ ಇದು ನೌನ್ ಆಗತ್ತ, ಗೊಂಬೆ. ಹೌದಾ? ಗೊಂಬೆ ಏನಾಗ್ತದ? ನೌನ್ ಆಗುತ್ತದ. ಹೌದಾ? ಯಾವ ರೀತಿ ನೋಡ್ರಿ, ಐ ಬಾಟ್ ಅ ಬ್ಯೂಟಿಫುಲ್ ಡಾಲ್ ಅಟ್ ದ ಸ್ಟೇಷನರಿ. ಬ್ಯೂಟಿಫುಲ್ ಡಾಲ್ ಅಂದ್ರೆ ಗೊಂಬೆ. ನಾನು ಎಂತ ಗೊಂಬೆ ತಗೊಂಡೆ? ಬಹಳ ಸುಂದರವಾದ, ಬಹಳ ಕ್ಯೂಟ್ ಇತ್ತದ ಅಂತ ಗೊಂಬೆನ ತಗೊಂಡೆ. ಎಲ್ಲಿ ತಗೊಂಡೆ? ಸ್ಟೇಷನರಿ ಒಳಗ. ನಾನು ಏನ್ ಮಾಡೀನಿ? ಗೊಂಬೆ ತಗೊಂಡಿ. ಅಲ್ಲಿ ಏನ್ ಕೇಳಿದಾರ? ಅಂಡರ್ಲೈನ್ ಮಾಡಿದಂತಹ ಒಂದು ವರ್ಡ್ ಪಾರ್ಟ್ಸ್ ಆಫ್ ಸ್ಪೀಚ್ ಅಲ್ಲಿ ಯಾವ್ದನ್ನ ಏನ್ ಮಾಡ್ತದ? ಬಿಲಾಂಗ್ಸ್ ಮಾಡ್ತದ. ನೋಡ್ತಾ ಹೋದ್ರೆ ವರ್ಬ್ ಅಂದ್ರೆ ಕ್ರಿಯಾಪದ, ಅಡ್ಜೆಕ್ಟಿವ್ ಅಂದ್ರ ನಾಮ ವಿಶೇಷಣ, ಸಿ ಪ್ರನೌನ್ ಅಂತಂದ್ರ ಸರ್ವನಾಮ, ಕಂಜಂಕ್ಷನ್ ಅಂತಂದ್ರ ಜೋಡಣೆ. ಹೌದಾ? ಇಲ್ಲಿ ನೋಡ್ತಾ ಹೋದ್ರ ನಾವ ವರ್ಬ್ ಅಂದ್ರೆ ಕ್ರಿಯಾಪದ, ಕ್ರಿಯೆ ಇಲ್ಲ, ಕ್ರಿಯೆ ನಡೆದೈತೇನ್ರಿ ಅಂಡರ್ಲೈನ್ ವರ್ಡ್ನ್ಯಾಗ? ಇಲ್ಲ. ನಾಮ ವಿಶೇಷಣ ನೋಡ್ರಿ, ನಾಮಪದವನ್ನ ವಿಶೇಷವಾಗಿ ಹೇಳೋದು. ಐ ಬಾಟ್ ಅ ಡಾಲ್ ಅಟ್ ಸ್ಟೇಷನರಿ. ನಾನು ಒಂದು ಸ್ಟೇಷನರಿ ಒಳಗೆ ಗೊಂಬೆ ತಗೊಂಡಿ. ಇಲ್ಲಿ ಬರೀತೇನೆ ನೋಡ್ರಿ, ಐ ಬಾಟ್ ಅ ಡಾಲ್ at the stationery. ಜಸ್ಟ್ ಹೇಳಕತ್ತೇನೆ, ನಾನು ಒಂದು ಗೊಂಬೆನ ಸ್ಟೇಷನರಿ ಒಳಗೆ ತಗೊಂಡೆ. ಅರ್ಥ ಆಗತೈತಿ ನಾ ಹೇಳೋದ? ಒಂದು ಗೊಂಬೆನ ನಾನು ಸ್ಟೇಷನರಿ ಒಳಗೆ ತಗೊಂಡೆ ಅಂತ ಹೇಳಕತ್ತೇನ. ಆದ್ರೆ ಅವ್ರು ಏನ್ ಹೇಳಿದಾರ? ನಾನು ಒಂದು ಸುಂದರವಾದ ಬೊಂಬೆನ ತಗೊಂಡೆ. ಇಲ್ಲಿ ಬೊಂಬೆ ಅನ್ನೋದೇನ್ರಿ? ನೌನು, ನಾಮಪದ. ನಾಮಪದ. ಗೊಂಬೆ ಅನ್ನೋದೇನ್ರಿ? ನಾಮಪದ. ಆದ್ರ ನಾಮಪದವನ್ನ ವಿಶೇಷವಾಗಿ ತೋರಿಸುವಂತ ಪದಕ್ಕ ನಾವ್ ಏನಂತ ಕರಿತೇವೆ? ನಾಮ ವಿಶೇಷಣ. ದಟ್ ಮೀನ್ಸ್ ಅಡ್ಜೆಕ್ಟಿವ್. ಅಡ್ಜೆಕ್ಟಿವ್ ಅಂತಂದ್ರೆ ನಾಮ ವಿಶೇಷಣ. ನೆನಪಿರ್ಲಿ, ನೌನ್. ವರ್ಬ್ ಅಂತಂದ್ರೆ ಕ್ರಿಯಾಪದ.
adjective ನಾಮ ವಿಶೇಷಣ, pronoun ಸರ್ವನಾಮ, conjunction ಜೋಡಣೆ. ಹೌದಾ? ಇಲ್ಲಿ ನೋಡ್ತಾ ಹೋದ್ರ ವರ್ಬ್ ಅಂದ್ರೆ ಕ್ರಿಯಾಪದ, ಅಡ್ಜೆಕ್ಟಿವ್ ಅಂದ್ರೆ ನಾಮ ವಿಶೇಷಣ, ಪ್ರನೌನ್ ಅಂತ ಸರ್ವನಾಮ, ಕಂಜಂಕ್ಷನ್ ಅಂದ್ರೆ ಜೋಡಣೆ. ಇನ್ನ 4 ಅದಾವ ಯಾವ್ಯಾವ್ರಿ? ಅಡ್ವರ್ಬ್, ಪ್ರಿಪೋಸಿಷನ್, ಇಂಟರ್ಜೆಕ್ಷನ್, ನೆಕ್ಸ್ಟ್ adjective, noun. ಇವೆಲ್ಲ ಇನ್ನು 4, ಟೋಟಲ್ 8. ದೇರ್ ಆರ್ 8 parts of speech in English. 8: noun, pronoun, verb, adverb, adjective, preposition, conjunction, interjection. ಹೌದಾ? ಈ ಎಲ್ಲ ಪಾರ್ಟ್ಸ್ ಆಫ್ ಸ್ಪೀಚ್ ಗಳನ್ನ ನಾವು ಕ್ಲಿಯರ್ ಆಗಿ ತಿಳ್ಕೊಂಡಿದ್ದ ಆದ್ರ ಪಾರ್ಟ್ಸ್ ಆಫ್ ಸ್ಪೀಚ್ ನಲ್ಲಿ ಯಾವ್ದ ಕ್ವಶನ್ ಬಂದ್ರು ನಾವೇನ್ ಮಾಡ್ಬೋದಾ? ಸಾಲ್ವ್ ಮಾಡ್ಬೋದಾ? 1 ಮಾರ್ಕ್ಸ್ ತಗೋಬಹುದಾ? ಹೆಂಗ ಇಲ್ಲಿ ಹೇಳಿದವ್ರ ನಾವ್ ಒಂದ್ ಬರ್ದೇನೆ ಸೆಂಟೆನ್ಸ್, ಐ ಬಾಟ್ ಅ ಡಾಲ್ ಅಟ್ ದ ಸ್ಟೇಷನರಿ. ನಾನು ಒಂದು ಏನ್ ಮಾಡಿನಿ, ಸ್ಟೇಷನರಿ ಒಳಗ ಗೊಂಬೆನ ಖರೀದಿ ಮಾಡಿದೆ ಅಂತ ನಾ ಹೇಳಾಕತ್ತೀನಿ. ಬಟ್ ಅವ್ರ ಏನ್ ಹೇಳಾಕತ್ತಾರ, ನಾನು ಸುಂದರವಾದ ಬೊಮ್ಮೆನ ತಗೊಂಡೆ. ನಾಮಪದವನ್ನ ವಿಶೇಷವಾಗಿ ತೋರಿಸ್ತು. ಡಾಲ್ ಇತ್ತು, ಎಂತ ಡಾಲ್? ನನ್ ಕಡೆ ಡಾಲ್ ಐತಿ, ಅವ್ರ ಕಡೆ ಹೆಂಗ ಎಂತ ಡಾಲ್ ಐತಿ? ಬ್ಯೂಟಿಫುಲ್ ಡಾಲ್ ಐತಿ. ಕ್ಲಿಯರ್ ಆಗತ್ತೈತ್ಲ? ಗಾಟ್ ದ ಪಾಯಿಂಟ್? ಹೆಂಗಂತಂದ್ರ ನನ್ ಕಡೆ ಗೊಂಬೆ ಐತಿ, ಆದ್ರೆ ಅವ್ರ ಕಡೆ ಎಂತ ಗೊಂಬೆ ಐತಿ? ಬ್ಯೂಟಿಫುಲ್ ಡಾಲ್. ನಾಮಪದವನ್ನ ಡಾಲ್ ಅನ್ನ ಏನ್ ಮಾಡ್ತದ? ಬ್ಯೂಟಿಫುಲ್ ಡಾಲ್ ತಗೊಂಡಾರ ಅವ್ರು. ಆ ನಾಮಪದವನ್ನ ವಿಶೇಷವಾಗಿ ತೋರಿಸುವಂತ ಪದವಕ್ಕ ನಾವ್ ಏನಂತ ಕರಿತೇವೆ? ನಾಮ ವಿಶೇಷಣ. ಆದ್ದರಿಂದ ಈ ಒಂದು ಆನ್ಸರ್, ಈ ಒಂದು ಕ್ವಶನ್, ಐ ಬಾಟ್ ಅ ಬ್ಯೂಟಿಫುಲ್ ಡಾಲ್ ಅಟ್ ದ ಸ್ಟೇಷನರಿ ಕ್ವಶನ್ ಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಅಡ್ಜೆಕ್ಟಿವ್, ನಾಮ ವಿಶೇಷಣ ಆಗ್ತದ. ಈ ಒಂದು ಕಾನ್ಸೆಪ್ಟ್ ತುಂಬಾ ಕ್ಲಿಯರ್ ಆಗಿ ಅರ್ಥ ಆಯ್ತು ಅನ್ಕೋತೀನಿ. ಸಾಧ್ಯ ಆದ್ರೆ ಎಲ್ಲವನ್ನ ನೋಟ್ ಮಾಡ್ಕೋರಿ, ಬಹಳ ಅಂದ್ರೆ ಬಹಳ ಉಪಯುಕ್ತ ಆಗ್ತಾವ. ಓಕೆ, ನೆಕ್ಸ್ಟ್, ಸ್ವಾಮಿ ವಿವೇಕಾನಂದ ವೆಂಟ್ ಟು ದ USA ಇನ್. ಓಕೆ, ದ ಗ್ರೇಟ್ ಕ್ವಶನ್ ಲೆಸನ್ ಅಲ್ಲಿ ಬರ್ತದ. ಗ್ರೇಟ್ ಕ್ವಶನ್ ಅಲ್ಲಿ ಕ್ವಶನ್ಸ್ ಗಳು, ಆನ್ಸರ್ಸ್ ಗಳು, ಫಿಲ್ ಇನ್ ದ ಬ್ಲಾಂಕ್ಸ್ ಇವುಗಳನ್ನ ಓದ್ಕೋಬೇಕು. ನೀವು ಬಹಳ ಅಂದ್ರೆ ಬಹಳ ಸ್ಟಡಿ ಮಾಡ್ಬೇಕಾ. ಹೌದಾ? ಒಂದು ಹೇಳಿದೆ ನಾನು, ಸಿಲೆಬಸ್ ಮೇಲೆ 1 ರಿಂದ 2 ಅಥವಾ 2 ಆದ್ರೂ ಕ್ವಶನ್ಸ್ ಬರ್ತಾವ. ಅದು ಯಾವ ಚಾಪ್ಟರ್ ಮೇಲೆ ಬರ್ತಾವ ಅಂತ ಹೇಳಕ್ ಬರುದಿಲ್ಲ. ಆ ಸಾಧ್ಯದಷ್ಟು ಎಲ್ಲ ಚಾಪ್ಟರ್ಸ್ ಗಳ ಎಲ್ಲ ಒಂದು ಪ್ರಶ್ನೋತ್ತರಗಳು ಆಗ್ಲಿ, ಫಿಲ್ ಇನ್ ದ ಬ್ಲಾಂಕ್ಸ್ ಗಳಾಗ್ಲಿ, ರಿಅರೇಂಜ್ ಜಂಬಲ್ಸ್ ವರ್ಡ್ಸ್ ಗಳಾಗ್ಲಿ, ಹೌದಾ, ಏನ್ ಕಂಬೈನ್ ದ ವರ್ಡ್ಸ್ ಆಗ್ಲಿ, ಇವುಗಳನ್ನೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇದ್ರೆ ಅದರಲ್ಲೂ ನೀವು ಮಾರ್ಕ್ಸ್ ಕಳ್ಕೊಳ್ಳುವಂತ ಸ್ಥಿತಿ ಬರುವುದೇ ಇಲ್ಲ. ಹೌದಾ? ಆದ್ದರಿಂದ ನೋಡಿ, ಸ್ವಾಮಿ ವಿವೇಕಾನಂದ ವೆಂಟ್ ಟು ದ USA ಡ್ಯಾಶ್. USA ಗೆ ಯಾವಾಗ ಹೋದ್ರ ಸ್ವಾಮಿ ವಿವೇಕಾನಂದ ಅವರು? 1894ರಾಗ, 1893, 1891, 1892. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಸ್ವಾಮಿ ವಿವೇಕಾನಂದ ಅವರ USA ಗೆ ಹೋಗಿದ್ದು ಆಪ್ಷನ್ ಬಿ, 1893. USA ಏನ್ರಿ ಫುಲ್ ಫಾರ್ಮ್? ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. USA ಫುಲ್ ಫಾರ್ಮ್ ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೇರಿಕಾ. ಸ್ವಾಮಿ ವಿವೇಕಾನಂದ ಅವರು ಅಮೇರಿಕಾಕ 1893ರಾಗ ಹೋಗಿ ಬಂದ್ರು. ನೆಕ್ಸ್ಟ್, ಬಹಳ ಈಸಿ ಅಂತ ಪ್ರಶ್ನೆ, ಆನ್ಸರ್ ನೀವ ಮಾಡಬಹುದಿದೆ. ಕಮೆಂಟ್ ಮಾಡ್ರಿ ಆನ್ಸರ್ ಗಳನ್ನ. ತುಂಬಾ ಸರಳವಾದಂತ ಪ್ರಶ್ನೆಗಳು. ಮೊದಲು ನೀವು ಕಮೆಂಟ್ ಮಾಡ್ಬೇಕು. ಕಮೆಂಟ್ ಮಾಡಿರಿ ಅಂತ ನಮ್ಗೆ ಗೊತ್ತಾಗ್ತದ ಎಷ್ಟು ಜನ ನೋಡಾಕತ್ತಾರ, ಕ್ಲಾಸ್ಗಳ ಎಷ್ಟು ಉಪಯೋಗಗಳನ್ನ ಎಷ್ಟು ಜನ ತಗೊಳಕತ್ತಾರ ಅನ್ನೋದು ನಮ್ಗೆ ಗೊತ್ತಾಗ್ತದ. ಸಾಧ್ಯದಷ್ಟು ಎಲ್ಲ ವಿದ್ಯಾರ್ಥಿಗಳು ಗಮನವಿಟ್ಟು ಈ ಒಂದು ಎಲ್ಲ ವಿಡಿಯೋಗಳನ್ನ ಕ್ಲಿಯರ್ ಆಗಿ ನೋಡಿದ್ದೆ ಆದ್ರ ನಿಮ್ಗೆ ಆನ್ಸರ್ ಮುಂಚಿತವಾಗಿ ಗೊತ್ತಿದ್ರೆ ಕಮೆಂಟ್ ಮಾಡ್ಬೋದು. ಕಮೆಂಟ್ ಮಾಡೋ ಮೂಲಕ ತಿಳಿಸಿರಿ ಅಂತಂದ್ರೆ ನಮ್ಗೆ ಗೊತ್ತಾಗ್ತದೆ ರೆಸ್ಪಾನ್ಸ್. ಆ ವಿದ್ಯಾರ್ಥಿ ರೆಸ್ಪಾನ್ಸ್ ಚೆನ್ನಾಗಿದೆ ಅಂತ ಹೇಳಿ. ಇಲ್ಲಿ ಹೌದಾ? ದ ಡಾಗ್ ಡ್ಯಾಶ್. ಇಲ್ಲಿ ಕೆಲವು ಸೌಂಡ್ಸ್ ಮೇಲೆ ಬರ್ತದ ರೀ ಒಂದ್ ಕ್ವಶನ್. ಪ್ರಾಣಿಗಳ ಸೌಂಡ್ಸ್, ಎನಿಮಲ್ ಸೌಂಡ್ಸ್, ಹ್ಯೂಮನ್ ಸೌಂಡ್ಸ್ ಅಲ್ಲ. ಹ್ಯೂಮನ್ ಸೌಂಡ್ಸ್ ಇಸ್ ಒಂದ ಮಾತಾಡೋದು. ಹೌದಾ? ಚೇಂಜಸ್ ಅದೇನು ವೇರಿಯೇಷನ್ಸ್ ಆಗ್ಬೋದು ಧ್ವನಿಗಳಲ್ಲಿ, ಬಟ್ ಮಾತು ಒಂದೇ. ಎಲ್ಲರೂ ಮಾತಾಡೋದೇ, ಭಾಷೆಗಳು ಚೇಂಜ್ ಆಗ್ತಾವ ಅಷ್ಟೇ, ಮತ್ತೇನಿಲ್ಲ. ಎಲ್ಲರೂ ಬಾಯಿ ಇದೆ, ಹಲ್ಲದ, ನಾಲಿಗೆ ಅದ, ಎಲ್ಲರೂ ಮಾತಾಡ್ತಾರ. ಹೌದಾ? ಈ ರೀತಿ ಇಲ್ಲಿ ಏನದಾರ, ಎನಿಮಲ್ಸ್ ಗಳು ಒಂದೇ ರೀತಿ ಮಾತಾಡಕ್ ಬರುದಿಲ್ಲ. ಅವುಗಳಿಗೆ ಮಾತಾಡೋಕೆ ಬರದೆ ಓನ್ಲಿ ಸೌಂಡ್ಸ್ ಮಾಡ್ತಾವ. ಯಾವ ರೀತಿ ಸೌಂಡ್ಸ್ ಮಾಡ್ತಾವ ಅನ್ನೋದನ್ನ ನಾವಿಲ್ಲಿ ಕ್ಲಿಯರ್ ಮಾಡ್ಕೊಳ್ಳೋಣ. ದ ಡಾಗ್ ಏನ್ ಮಾಡ್ತದ? ಡಾಗ್ ರೋರ್ ಮಾಡ್ತದ, ಬಾರ್ಕ್ ಮಾಡ್ತದ, ಮ್ಯಾವ್ ಮಾಡ್ತದ, ಲಕ್ ಮಾಡ್ತದ. ಈ ಒಂದು ಪ್ರಶ್ನೆಗೆ ಸರಿಯಾದಂತ ಉತ್ತರ ಆಪ್ಷನ್ ಬಿ, ಬಾರ್ಕ್. ಆಪ್ಷನ್ ಬಿ, ಬಾರ್ಕ್. ಬಾರ್ಕ್ ಮೀನ್ಸ್ ಬೊಗಳುವುದು. ನಾಯಿ ಏನ್ ಮಾಡ್ತದ ರೀ? ಬೊಗಳ್ತದ. ನೆನಪಿರ್ಲಿ. ಹೌದಾ? ನೆಕ್ಸ್ಟ್, ಬಹಳ ಇದೆಯಂತ ಪ್ರಶ್ನೆ. ಪ್ಲೀಸ್ ಡೋಂಟ್ ಕಟ್ ದ ಟ್ರೀಸ್. ಮೋಡ್ ಆಫ್ ದ
ಸ್ನೀಕರ್ ಇನ್ ದಿಸ್ ಸೆಂಟೆನ್ಸ್ ಈಸ್. ಮೊದಲು ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ್ರಿ. ಪ್ಲೀಸ್ ಡೋಂಟ್ ಕಟ್ ದ ಟ್ರೀಸ್. ಮೂಡ್ ಆಫ್ ದ ಸ್ನೀಕರ್ ಇನ್ ದಿಸ್ ಸೆಂಟೆನ್ಸ್ ಈಸ್. ಮೇ ಬಿ ಇದು ಸ್ಪೀಕರ್ ಆಗ್ಬೇಕು, ಸಾರಿ. ಸ್ಪೀಕರ್ ಇನ್ ದಿಸ್ ಸೆಂಟೆನ್ಸ್. ಈ ಒಂದು ಪ್ರಶ್ನೆಯಲ್ಲಿ ಏನ್ ಹೇಳಿದಾನ? ಪ್ಲೀಸ್ ಡೋಂಟ್ ಕಟ್ ದ ಟ್ರೀಸ್. ಒಬ್ಬ ವ್ಯಕ್ತಿ ಏನ್ ಹೇಳಕತ್ತಾನ? ಪ್ಲೀಸ್ ದಯಮಾಡಿ ಏನ್ ಮಾಡ್ಬೇಡ್ರಿ, ಗಿಡ ಮರಗಳನ್ನ ಕಡಿಬೇಡಿ. ಗಿಡ ಮರಗಳನ್ನ ಏನ್ ಮಾಡ್ರಿ, ಕಡಿಬಾರದು, ಕಡಿಬೇಡ್ರಿ ಅಂತ ಹೇಳಕತ್ತಾನ. ಅಲ್ಲಿ ಏನ್ ಹೇಳಕತ್ತಾರ ಅವ್ರ? ಮೂಡ್ ಆಫ್ ದ ಸ್ಪೀಕರ್ ಇನ್ ದಿಸ್ ಸೆಂಟೆನ್ಸ್. ಆ ವ್ಯಕ್ತಿ ಏನ್ ಮಾಡ್ಕೊಳಕತ್ತಾನ? ಒಂದು ಮೂಡ್ ಏನೈತಿ ಅಲ್ಲಿ, ಅವನ ಫೀಲ್ಸ್ ಏನದಾವಲ್ಲಿ ಅಂತ ಕೇಳಿದಾರ. ರಿಕ್ವೆಸ್ಟ್ ಅದನು, ಆರ್ಡರ್ ಅದನು, ಗಿಲ್ಟಿ ಅದನು, ಸ್ಕಾಲ್ಡ್ ಅದನು. ಇವುಗಳ ಕನ್ನಡ ಅರ್ಥವನ್ನ ನೋಡ್ಕೊತಾ ಹೋದ್ರ, ರಿಕ್ವೆಸ್ಟ್ ಅಂದ್ರೆ ವಿನಂತಿ ಮಾಡಿಕೊಳ್ಳುವುದು. ನೆಕ್ಸ್ಟ್ ಆರ್ಡರ್ ಅಂದ್ರೆ ಆಜ್ಞೆ ಮಾಡುವುದು. ನೆಕ್ಸ್ಟ್ ಗಿಲ್ಟಿ ಅಂತಂದ್ರ ಇಟ್ ಮೀನ್ಸ್ ಗಿಲ್ಟಿ ಫೀಲ್ ಅಂತಾರ್ಲಕ್ರಿ. ಲೈಕ್ ಅಸಹ್ಯ ಪಟ್ಟುಕೊಳ್ಳೋದು ಅಂತಾರ್ಲಕ್ರಿ. ಅಸಹ್ಯ ಗಿಲ್ಟಿ ಫೀಲ್. ನೆಕ್ಸ್ಟ್ ಸ್ಕಾಲ್ಡ್ ಬೈಯುವುದು. ಸ್ಕಾಲ್ಡ್ ಅಂತಂದ್ರೆ ಬೈಯುವುದ್ರಿ. ಟೀಚರ್ ಸ್ಕಾಲ್ಡ್ ಮಾಡ್ತಿರ್ತಾರಲಕ್ರಿ. ಸೊ ಸ್ಕಾಲ್ಡ್ ಅಂದ್ರ ಬೈಯುವುದು. ಅಲ್ಲಿ ನೀವು ಟ್ರಿಕ್ ನೆನಪಿಟ್ಕೋರಿ. ಯಾವ್ದ ಒಂದು ಸೆಂಟೆನ್ಸ್ ಅದು ಈ ರೀತಿ ಕ್ವಶನ್ಗಳು ಬಂದಾಗ ಅಲ್ಲಿ ಪ್ಲೀಸ್ ಅನ್ನೋ ಒಂದು ವರ್ಡ್ ಬಂದಿದ್ದು ತಿಳ್ಕೊಂಡ್ಬಿಡ್ರಿ. ಅಲ್ಲಿ ರಿಕ್ವೆಸ್ಟ್ ಮಾಡ್ಕೊಳಕತ್ತಾರ. ಪ್ಲೀಸ್ ವಿನಂತಿ ಮಾಡಿಕೊಳ್ಳೋದು. ಪ್ಲೀಸ್ ಅಂತಂದ್ರೆ ವಿನಂತಿ ಮಾಡಿಕೊಳ್ಳೋದು, ಬೇಡಿಕೊಳ್ಳೋದು. ಹೌದಾ? ಪ್ಲೀಸ್ ಡೋಂಟ್ ಕಟ್ ದ ಟ್ರೀಸ್. ಮೂಡ್ ಆಫ್ ದ ಸ್ಪೀಕರ್ ಇನ್ ದಿಸ್ ಸೆಂಟೆನ್ಸ್ ಏನ್ ಮಾಡ್ಕೊಳತಾನ? ರಿಕ್ವೆಸ್ಟ್ ಮಾಡ್ಕೊಳಕತ್ತಾನ. ದಯಮಾಡಿ ಏನ್ ಮಾಡ್ಬೇಡ್ರಿ, ಗಿಡಗಳನ್ನ ಕಡಿಬ್ಯಾಡ್ರಿ. ದಯಮಾಡಿ ಗಿಡಗಳನ್ನ ಕಡಿಬ್ಯಾಡ್ರಿ. ನಾನು ಹೇಳ್ತೇನೆ ನಿಮ್ಗ, ವಿನಂತಿ ಮಾಡ್ಕೋತೀನಿ, ಗಿಡ ಮರಗಳನ್ನ ಉಳಿಸಿ ಬೆಳೆಸಿ ಪರಿಸರವನ್ನ ರಕ್ಷಣೆ ಮಾಡೋಣ ಅಂತ ಹೇಳಿ ನಾವು ನೋಡ್ತೀವಿ. ಆದ್ದರಿಂದ ಈ ಒಂದು ಪ್ರಶ್ನೆಗೆ ಸರಿಯಾದಂತಹ ಉತ್ತರ ಏನಾಗ್ತದ? ರಿಕ್ವೆಸ್ಟ್. ಪ್ಲೀಸ್ ಡೋಂಟ್ ಕಟ್ ದ ಟ್ರೀಸ್. ಮೋಡ್ ಆಫ್ ದ ಸ್ಪೀಕರ್ ಇನ್ ದಿಸ್ ಸೆಂಟೆನ್ಸ್ ಈಸ್ ರಿಕ್ವೆಸ್ಟ್. ಹೌದಾ? ನೆಕ್ಸ್ಟ್, ಈ ಎಲ್ಲ ಪ್ರಶ್ನೆಗಳನ್ನ ನಾವೀಗ ನೋಡಿದ್ದಾಯ್ತಾ? ಮತ್ತೆ ಇನ್ನು ಏನಾದ್ರೂ ನಿಮಗ ಡೌಟ್ಸ್ ಇದ್ವು ಅಂತಂದ್ರ ಇಂಗ್ಲಿಷ್ ವಿಷಯದ ಬಗ್ಗೆ, ಯಾವ್ದಾದ್ರು ಕ್ವಶನ್ ಗಳ ಬಗ್ಗೆ, ಯಾವ್ದಾದ್ರು ಒಂದು ಸೆಂಟೆನ್ಸ್ ಗಳ ಬಗ್ಗೆ, ವರ್ಡ್ಸ್ ಗಳ ಬಗ್ಗೆ, ಯಾವ್ದಾದ್ರು ಟಾಪಿಕ್ ಗಳ ಬಗ್ಗೆ ನಿಮ್ಗೆ ಏನಾದ್ರೂ ನಿಮಗ ಡಿಫಿಕಲ್ಟಿ ಅನ್ಸಿದ್ರ, ನಿಮಗೆ ಏನಾದ್ರೂ ಸಮಸ್ಯೆಗಳಿದ್ರೆ ನೀವೇನ್ ಕಮೆಂಟ್ ಮುಖಾಂತರ ಕಮೆಂಟ್ ಮಾಡಿ ನಮ್ಗ ತಿಳಿಸಬಹುದು. ಯಾಕಂತಂದ್ರೆ ನೀವ್ ಎಷ್ಟು ಕಮೆಂಟ್ ಮಾಡ್ತೀರಿ ಅಷ್ಟು ನಮ್ಗೆ ರೆಸ್ಪಾನ್ಸ್ ಏನಾಗ್ತದ, ನೋಡ್ತಿದಾರ, ಇದ್ರ ಒಂದು ಉಪಯೋಗ ಪಡಿತಿದಾರ ಅಂತ ಹೇಳಿ ನಮಗ ಗುರ್ತಾಗ್ತೈತಿ. ಆದ್ದರಿಂದ ಈ ಎಲ್ಲ ಪ್ರಶ್ನೆಗಳು ನಿಮ್ಗೆ ಏನಾಗ್ತಾವ? ಬಹಳ ಉಪಯುಕ್ತ ಅದಾವ ಅಂತ ಹೇಳಿ ಇಲ್ಲಿ ಅನ್ಕೋತೇನಿ. ಹೌದಾ? ಅದೇ ರೀತಿಯಾಗಿ ಇನ್ನೊಮ್ಮೆ ನಾನು ನಿಮ್ಗೆ ಹೇಳ್ಕೊಳ್ಳೋದು ಏನಂತಂದ್ರೆ, ನಮ್ಮ ಪರಿಶ್ರಮ ನವೋದಯ ಮುರಾರ್ಜಿ ತರಬೇತಿ ವತಿಯಿಂದ ನಾವು 50 ಪ್ರಶ್ನೆ ಪತ್ರಿಕೆಗಳ ಒಂದು ಪುಸ್ತಕವನ್ನ ರೆಡಿ ಮಾಡಿದ್ವಿ. ಆ ಪುಸ್ತಕಗಳು ಏನದಾರ ಬಹಳ ಅಂದ್ರೆ ಬಹಳ ಉಪಯುಕ್ತ. ಆ ಒಂದು ಪುಸ್ತಕದಲ್ಲಿರುವಂತಹ 50 ಪ್ರಶ್ನೆ ಪತ್ರಿಕೆಗಳನ್ನ ನೀವು ಸಾಲ್ವ್ ಮಾಡಿದ್ದೇ ಅದಲ್ಲಿ. ಎಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಎರಡೂ ಇದಾರಿ. ಕನ್ನಡ ಇದಾನು ಇಂಗ್ಲಿಷ್ ಮಾಡಿ ಎರಡೂ ಮೀಡಿಯಂ ಅಲ್ಲಿ ಕ್ವಶನ್ ಪೇಪರ್ಸ್ ಅದಾವ. ಅವುಗಳನ್ನ ಸಾಲ್ವ್ ಮಾಡಿದ್ದಾದ್ರೆ ಕಡ್ಡಾಯವಾಗಿ ನೀವು ಯಾವುದೇ ಒಂದು ಪ್ರಶ್ನೆ, ಯಾವುದೇ ಒಂದು ಪರೀಕ್ಷೆಯಲ್ಲಿ ನೀವು ಉತ್ತೀರ್ಣ ಆಗ್ತೀರಿ ಅಂತ ಹೇಳಿ ನಾವು ಹೇಳ್ತೀವಿ. ಆದ್ದರಿಂದ ಆ ಒಂದು ಪುಸ್ತಕದ ಉಪಯೋಗವನ್ನ ನೀವು ಪಡೆದುಕೋಬೇಕು. ಆ ಒಂದು ಪುಸ್ತಕದ ಒಂದು ಉಪಯೋಗ ನೀವು ಪಡೆದುಕೊಳ್ಳಿ. ಈ ಒಂದು ಪುಸ್ತಕ 2 ಭಾಷೆ, ಕನ್ನಡ ಮತ್ತು ಆಂಗ್ಲ ಭಾಷೆ ಎರಡಲ್ಲೂ ಇದೆ. ಅದೇ ರೀತಿ ಇಲ್ಲಿ ಮುರಾರ್ಜಿ, ಆದರ್ಶ, ಕಿತ್ತೂರು ರಾಣಿ ಚೆನ್ನಮ್ಮ, ಅಲ್ಪಸಂಖ್ಯಾತರ ಮುರಾರ್ಜಿ, ಆಳ್ವಾಸ್, ಈ ಎಲ್ಲ ಏನಿದೆ ಪರೀಕ್ಷೆಗಳಿಗೆ ತುಂಬಾ ಉಪಯುಕ್ತವಾದಂತಹ ಪ್ರಪ್ರಥಮ ಬಾರಿಗೆ ನಮ್ಮ ಪರಿಶ್ರಮ ಪಬ್ಲಿಕೇಶನ್ ವತಿಯಿಂದ ಈ ಒಂದು ಕ್ವಶನ್ ಪೇಪರ್ ಮಾಲಿಕೆಯನ್ನ ರೆಡಿ ಮಾಡಿದ್ದಾರೆ. ಇವುಗಳನ್ನ ನೀವು ಸಾಧ್ಯವಾದರೆ ಖರೀದಿ ಮಾಡ್ರಿ ಈ ಪುಸ್ತಕವನ್ನ. ಯಾಕಂದ್ರೆ ಈ ಪುಸ್ತಕವನ್ನ ಖರೀದಿ ಮಾಡ್ಬೇಕಂತಂದ್ರೆ ಇಲ್ಲಿ ನಿಮಗೆ ಕೆಳಗೆ ಕೊಡ್ತಕ್ಕಂತಹ ನಂಬರ್ಸ್ ಗಳದಾವ. ಆ ನಂಬರ್ಸ್ ಗಳಿಗೆ ಕಾಲ್ ಮಾಡಬಹುದು. ಆ ಕಾಲ್ ಮಾಡಿ ಈ ಪುಸ್ತಕಗಳನ್ನ ನೀವು ಖರೀದಿ ಮಾಡ್ರಿ ಅಂತ ಹೇಳಿ ನಾನು ಹೇಳ್ತೀನಿ. ಯಾಕಂತಂದ್ರೆ ಮಕ್ಕಳಿಗೆ ತುಂಬಾ ಉಪಯುಕ್ತವಾದಂತಹ ಒಂದು ಪುಸ್ತಕ ಇದಾಗ್ಯದ. ಅದೇ ಪ್ರಶ್ನೆ ಪತ್ರಿಕೆಗಳ ಮಾಲಿಕೆನೂ ಇದಾಗ್ಯದ. ಸಾಧ್ಯದಷ್ಟೇ ಇದನ್ನ ಖರೀದಿ ಮಾಡ್ರಿ ಅಂತ ಹೇಳ್ತಾ ಇವತ್ತಿನ ಒಂದು ಇಂಗ್ಲಿಷ್ ವಿಷಯದ 2ನೇ ಪ್ರಶ್ನೆ ಪತ್ರಿಕೆಯನ್ನ ನೋಡಿದ್ದಾಯ್ತು. ಈ ಪ್ರಶ್ನೆ ಪತ್ರಿಕೆ ನಿಮ್ಗೆ ಇನ್ನೂ ಏನಾದ್ರೂ ಡಿಫಿಕಲ್ಟ್ಸ್ ಇದ್ವು, ಇನ್ನೂ ಅದಾದ್ರೂ ನಿಮಗೆ ಕ್ವಶನ್ಸ್ ಕೇಳುವಿದ್ವು ಅಂತಂದ್ರೆ ನೀವು ಕ್ಲಾರಿಫೈ ಮಾಡಿ ಕಮೆಂಟ್ ಮುಖಾಂತರ ನಮಗೆ ತಿಳಿಸಿದ್ದೆ ಆದ್ರೆ ನಮಗೆ ಇನ್ನೂ ಹೆಚ್ಚು ಹೇಳ್ಬೇಕನ್ನೋ ಒಂದು ಹಂಬಲ ಬರ್ತದ. ಆದ್ದರಿಂದ ಇವತ್ತಿನ ಈ ಒಂದು ಸೆಷನ್ ಅನ್ನ ಮುಗಿಸುವಂತ ಸಮಯ. ಆದ್ದರಿಂದ ಎಲ್ಲ ವಿದ್ಯಾರ್ಥಿಗಳು ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ಅಭ್ಯಾಸ ಮಾಡ್ರಿ. ಮುಂದೆ ಬರುವಂತ ಎಲ್ಲ
ಪರೀಕ್ಷೆಗಳಲ್ಲಿ ನೀವು ಉತ್ತೀರ್ಣ ಆಗ್ರಿ ಅಂತ ಹೇಳ್ತಾ ಈ ಒಂದು ಕ್ಲಾಸ್ ಅನ್ನ ಮುಗಿಸುವಂತಹ ಸಮಯ. ಧನ್ಯವಾದ.